Dear students, welcome back to Abhiyan's online physics class. ನೋಡ್ರಿ ಇನ್ನೊಂದು ಸ್ಮಾಲ್ ಕರೆಕ್ಷನ್ ಇದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಫಾರ್ಮುಲಾ ಹೇಳಿದೆ. ದೇರ್ ಇಸ್ ಅ ಸ್ಮಾಲ್ ಕರೆಕ್ಷನ್. ಈ ವಿಡಿಯೋದಲ್ಲಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎಫ್ ಮೀಡಿಯಂ ಬೈ ಎಫ್ ಏರ್ ಅಲ್ಲ, ಇಟ್ ಈಸ್ ಎಫ್ ಏರ್ ಬೈ ಎಫ್ ಮೀಡಿಯಂ. ಪ್ಲೀಸ್ ಮೇಕ್ ಎ ನೋಟ್ ಆನ್ ದಿಸ್. ಎಫ್ ಏರ್ ಡಿವೈಡೆಡ್ ಬೈ ಎಫ್ ಮೀಡಿಯಂ. ದಿಸ್ ಈಸ್ ದ ಡೆಫಿನೇಷನ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಹಾಗೆ ಇಲ್ಲಿ ಉಲ್ಟಾ ಆಗ್ಬಿಡಿದೆ. ಇಲ್ಲಿ ಏನ್ ಬರ್ಬೇಕು, ಇ ನಾಟ್ ಬರ್ಬೇಕು, ಇಲ್ಲಿ ಇ ಮೀಡಿಯಂ ಬರ್ಬೇಕು. ಅಲ್ಲಿಗೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇ ನಾಟ್ ಬೈ ಇ ಮೀಡಿಯಂ. ಲೆಟ್ ಮಿ ರಿಮೂವ್ ಆಲ್ ದಿಸ್ ಥಿಂಗ್ಸ್. ಕೆ is equal to E naught is sigma by epsilon naught divided by E medium is sigma minus sigma p by E naught. Cancel ಆಗುತ್ತೆ. ಅವಾಗ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ comes out to be sigma by sigma minus sigma. Formula for dielectric constant. Dielectric constant. I'm really sorry for this one. Last class ಅಲ್ಲಿ potential difference, ಡೈಎಲೆಕ್ಟ್ರಿಕ್ ಪೋಲರೈಸೇಷನ್ ಕಾನ್ಸೆಪ್ಟ್ ನ ಕಲ್ತ್ಕೊಂಡ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ಕೆಪಾಸಿಟರ್ ಮತ್ತೆ ಕೆಪಾಸಿಟೆನ್ಸ್ ಕಾನ್ಸೆಪ್ಟ್ ಅನ್ನ ಕಲ್ತ್ಕೊಳ್ಳೋಣ. ಕೆಪಾಸಿಟೆನ್ಸ್ ಅಂಡ್ ಕೆಪಾಸಿಟರ್ಸ್. ಸೊ ಫಸ್ಟ್ ಕೆಪಾಸಿಟೆನ್ಸ್ ಅಂದ್ರೆ ಏನು? ಓಕೆ, ಅದಕ್ಕೆ ಫಸ್ಟ್ ನಾವು ಒಂದು ಎಕ್ಸಾಂಪಲ್ ತಗೋಣ. ಒಂದು ಸ್ಪೆರಿಕಲ್ ಕಂಡಕ್ಟರ್ ಇದೆ ಅಂತ ಇಟ್ಕೊಳ್ಳೋಣ. ಇದ್ರ ಮೇಲೆ ಚಾರ್ಜ್ ಅನ್ನ ಹಾಕ್ತೀವಿ. ಓಕೆ, ನಾವು ಪೊಟೆನ್ಶಿಯಲ್ ಅಟ್ ಎ ಗಿವನ್ ಪಾಯಿಂಟ್ ಹೇಗಿರುತ್ತೆ? V is equal to 1 by 4 pi epsilon naught q by r. Let me take this as small r is the distance. ಓಕೆ, ಈಗ ಈ ಪಾಯಿಂಟ್ ಅಲ್ಲಿ ಎಷ್ಟು ಪೊಟೆನ್ಶಿಯಲ್ ಇದೆ? ಲೆಟ್ ವಿ ಬಿ ದ ಪೊಟೆನ್ಶಿಯಲ್. ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಇದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಓಕೆ, ಸೊ ಫಾರ್ ಎ ಗಿವನ್ ಡಿಸ್ಟೆನ್ಸ್ ಪೊಟೆನ್ಶಿಯಲ್ ಡಿಪೆಂಡ್ಸ್ ಆನ್ ದ ಚಾರ್ಜ್ q. ಈಗ ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಇನ್ಕ್ರೀಸ್ ದ ಅಮೌಂಟ್ ಆಫ್ ಚಾರ್ಜ್. ಹಾಗಾದ್ರೆ ಪೊಟೆನ್ಶಿಯಲ್ ಅಟ್ ದಿಸ್ ಪಾಯಿಂಟ್ ಏನಾಗ್ತಾ ಹೋಗುತ್ತೆ? ಡೆಫಿನೆಟ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಸ್ ದ ಚಾರ್ಜ್ ಇನ್ಕ್ರೀಸಸ್, ಪೊಟೆನ್ಶಿಯಲ್ ಅಟ್ ಎ ಪಾಯಿಂಟ್ ಇನ್ಕ್ರೀಸಸ್. ಓಕೆ, ಹಾಗಾದ್ರೆ ಕೆನ್ ಐ ರೈಟ್ ಲೈಕ್ ದಿಸ್? V ಪ್ರಪೋರ್ಷನಲ್ ಟು Q. ಇಲ್ಲಿ ಏನ್ ಮಾಡಿದೆ? ಪೊಟೆನ್ಶಿಯಲ್ ಜಾಸ್ತಿ ಮಾಡಿದೆ, ಅವಾಗ ಏನಾಯ್ತು? ಸಾರಿ, ಇಲ್ಲೇನ್ ಮಾಡಿದೆ? ಚಾರ್ಜ್ ಅನ್ನ ಜಾಸ್ತಿ ಮಾಡಿದೆ. ಪೊಟೆನ್ಶಿಯಲ್ ಅಟ್ ಎ ಗಿವನ್ ಪಾಯಿಂಟ್ ಇನ್ಕ್ರೀಸಸ್. ನಾವು ಇದನ್ನ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತಾನು ತಗೊಳ್ಬಹುದು, ಯಾಕೆಂದ್ರೆ ಪೊಟೆನ್ಶಿಯಲ್ ನಾವು ಈಗ ಏನ್ ಮಾಡಿ, V is equal to ಸಮ್ ಕಾನ್ಸ್ಟೆಂಟ್ ಇಂಟು Q ಹಾಕೊಳ್ಳುವ. ಸಮ್ ಕಾನ್ಸ್ಟೆಂಟ್ ಈ ಕಡೆ ಹಾಕೊಳ್ಳೋಣ, 1 by C. So C is the constant here. ಅಥವಾ ಏನಂತ ಬರೀಬಹುದು? C can be written as Q by V. So C ನೇ ನಾವೇನಂತ ಕರಿತೀವಿ ಅಂದ್ರೆ ಕೆಪಾಸಿಟೆನ್ಸ್ ಅಂತ ಕರಿತೀವಿ. ಕೆಪಾಸಿಟೆನ್ಸ್ ಆಫ್ ಎ ಕಂಡಕ್ಟರ್. ಇಲ್ಲಿ ನಾವು ಜಸ್ಟ್ ತಗೊಂಡಿದ್ದೇನೋ ಕಂಡಕ್ಟರ್ ತಗೊಂಡಿದ್ವಿ, ಅದರ ಕೆಪಾಸಿಟೆನ್ಸ್. ಆದ್ರೆ ದೆನ್ ಹೌ ಟು ಡಿಫೈನ್ ಕೆಪಾಸಿಟೆನ್ಸ್? ಬೈ ದ ಡೆಫಿನೇಷನ್. ಸೊ ಬೈ ದ ಫಾರ್ಮುಲಾ. ಇಲ್ಲೇನಾಗುತ್ತೆ ನೋಡ್ರಿ, ನೀವು ಚಾರ್ಜ್ ನ ಇನ್ಕ್ರೀಸ್ ಮಾಡ್ತಾ ಹೋದಂಗೆ ಕೆಪಾಸಿಟೆನ್ಸ್ ಕೂಡ ಏನಾಗ್ತಾ ಹೋಗುತ್ತೆ? ಅದೇ ಸ್ಟೆಪ್ಸ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅವಾಗ ಕೆಪಾಸಿಟೆನ್ಸ್ is the ratio of charge added to the conductor. Charge added to the conductor to the rise in its potential. This is how we can define the capacitance of a given conductor. ಎಷ್ಟು ಚಾರ್ಜ್ ಅನ್ನ ಆಡ್ ಮಾಡ್ತಾರೆ, ಅದರಲ್ಲಿ ಪೊಟೆನ್ಶಿಯಲ್ ಎಷ್ಟು ರೈಸ್ ಆಗುತ್ತೆ, ಅದರ ರೇಷಿಯೋನೇ ಕೆಪಾಸಿಟರ್. ನಾವು ಫಸ್ಟ್ ತಗೊಂಡಿದ್ದೆ ತಾನೆ, ನೀವು ಚಾರ್ಜ್ ನ ಇನ್ಕ್ರೀಸ್ ಮಾಡಿ ಪೊಟೆನ್ಶಿಯಲ್ ಇನ್ಕ್ರೀಸ್ ಆಗುತ್ತೆ. ಬಟ್ ಅದೆರಡು ರೇಷಿಯೋ ಯಾವಾಗ್ಲೂ ಕಾನ್ಸ್ಟೆಂಟ್ ಇರುತ್ತೆ. ಆ ಕಾನ್ಸ್ಟೆಂಟ್ ಕೆಪಾಸಿಟೆನ್ಸ್ ಸಿ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಎಷ್ಟು ಒನ್ ಯೂನಿಟ್ ಆಫ್ ಚಾರ್ಜ್ ಅನ್ನ ಕೊಡ್ತೀರಾ ಅನ್ಕೊಳ್ಳಿ, ಆಡ್ ಮಾಡ್ತಾರೆ ಎಕ್ಸ್ಟ್ರಾ. ಅವಾಗ ಏನಾಗುತ್ತೆ? 1 ವೋಲ್ಟ್ ಅಷ್ಟು ಜಾಸ್ತಿ ಆಗುತ್ತೆ. ಅವಾಗ ಕೆಪಾಸಿಟೆನ್ಸ್ ಎಷ್ಟು ಬಂತು? 1 ಕೂಲಂಬ್ ಪರ್ ವೋಲ್ಟ್ ಬಂತು. ಈಗ ಅದೇ ಕಂಡಕ್ಟರ್ಗೆ ನೀವೇನೇ ಮಾಡಿ ಎಕ್ಸ್ಟ್ರಾ 2 ಕೂಲಂಬ್ ಆಫ್ ಚಾರ್ಜ್ ಕೊಡಿ. ಅವಾಗ ಏನಾಗುತ್ತೆ? ಪೊಟೆನ್ಶಿಯಲ್ 2 ಯೂನಿಟ್ಸ್ ಅಷ್ಟು ಚಾರ್ಜ್ ಕೊಟ್ರೆ ಅವಾಗ ವೋಲ್ಟ್ ಕೂಡ 2 ವೋಲ್ಟ್ ಆಗುತ್ತೆ, ಪೊಟೆನ್ಶಿಯಲ್ ಕೂಡ 2 ವೋಲ್ಟ್ ಅಷ್ಟು ರೈಸ್ ಆಗುತ್ತೆ. ಅವಾಗ ರೇಷಿಯೋ 2/2 ಒಂದೇ ಬರ್ತಾ ಹೋಗುತ್ತೆ. ಅದಕ್ಕೆ ಕೆಪಾಸಿಟೆನ್ಸ್ ಆಫ್ ಎ ಗಿವನ್ ಕಂಡಕ್ಟರ್ ಈಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ, ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ. ಹಾಗಾದ್ರೆ ಅದು ಚೇಂಜ್ ಆಗಲ್ವಾ ಸರ್ ಅಂತ ಕೇಳಿದ್ರೆ, ಅಫ್ಕೋರ್ಸ್ ಚೇಂಜ್ ಆಗುತ್ತೆ, ಯಾವಾಗಲೂ ಕಾನ್ಸ್ಟೆಂಟ್ ಅಲ್ಲ. ಫಾರ್ ಎ ಗಿವನ್ ಕಂಡಕ್ಟರ್ ಇಟ್ ಈಸ್ ಕಾನ್ಸ್ಟೆಂಟ್. ಸೊ ಸಿ ಈಸ್ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಕಂಡಕ್ಟರ್. ಹಾಗಾದ್ರೆ ಬೇರೆ ಕಂಡಕ್ಟರ್ ತಗೊಂಡ್ರೆ ಬೇರೆದಾಗ್ತದ? ಆಫ್ ಕೋರ್ಸ್ ಇಟ್ ಡಿಪೆಂಡ್ಸ್ ಅಪಾನ್ ದ ಕಂಡಕ್ಟರ್. ನೆಕ್ಸ್ಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಕೆಪಾಸಿಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಆನ್ ದ ಜಿಯೋಮೆಟ್ರಿ ಆಫ್ ದ ಕಂಡಕ್ಟರ್. ಸೈಜ್ ಮತ್ತೆ ಶೇಪ್ ಮತ್ತೆ ಅದರ ಮೀಡಿಯಂ ಸರೌಂಡಿಂಗ್ ದ ಕಂಡಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನೇ ನಿಮ್ಗೆ NCERT ಬುಕ್ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಗೊತ್ತಿರ್ಲಿ ಅಷ್ಟು. ಇದು ಯಾಕೆ ಬೇಸಿಕ್ ಹೇಳ್ಕೊಡ್ತೀನಿ ಅಂದ್ರೆ
ಕೆಪಾಸಿಟರ್ ಯಾಕೆ ಬಂತು ಓಕೆ ಅನ್ನೋದನ್ನ ಕಲಿಬೇಕಂದ್ರೆ ನೀವು ಫಸ್ಟ್ ಇದನ್ನ ಕಲ್ತ್ಕೊಳ್ಬೇಕು. ಸಿ ಪ್ರೊಪೋರ್ಷನಲ್ ಟು ಕ್ಯೂ ಆಗಿರುತ್ತೆ, ಸಾರಿ ವಿ ಪ್ರೊಪೋರ್ಷನಲ್ ಟು ಕ್ಯೂ. ಹಾಗಾಗಿ ವಿ ಅಥವಾ ಸಿ ವಿ ಇಸ್ ಈಕ್ವಲ್ 1/c ಇಂಟು ಕ್ಯೂ, ಸಿ ಇಸ್ ಕಾನ್ಸ್ಟೆಂಟ್ ವಿಚ್ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ ಅಂತ ಬರೀತೀವಿ. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್, ಇದು ಗೊತ್ತಾಗಿದ್ರೆ ನೆಕ್ಸ್ಟ್ ನೋಡುವ. ಈಗ ನಾನು ಜನರಲ್ ಡೆಫಿನೇಷನ್ ಹೇಳ್ತೀನಿ ನೋಡಿ. ಜನರಲಿ ಕೆಪಾಸಿಟೆನ್ಸ್ ಅಂದ್ರೆ ಏನು ನಾವೇನ್ ಕಲ್ತ್ಕೊಂಡ್ವಿ? ಕೆಪಾಸಿಟೆನ್ಸ್ ಆರ್ ಸಿ ಇಸ್ ಈಕ್ವಲ್ ಟು ರೇಷಿಯೋ ಆಫ್ ಚಾರ್ಜ್ ಆಡೆಡ್ ಟು ದ ರೈಸ್ ಇನ್ ಇಟ್ಸ್ ಪೊಟೆನ್ಷಿಯಲ್ ಅಂತ ಕಲ್ತ್ಕೊಂಡೆ. ಅದು ಡೆಫಿನೇಷನ್. ಆಕ್ಚುಯಲ್ ಮೀನಿಂಗ್ ಏನಂತ? ಆಕ್ಚುಯಲ್ ಮೀನಿಂಗ್, ಈ ಒಂದು ಕಂಡಕ್ಟರ್ ಅದಕ್ಕೆ ಚಾರ್ಜ್ ನ ಹಾಕಿದ್ರೆ ಎಷ್ಟು ಚಾರ್ಜ್ ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಕಂಡಕ್ಟರ್ ಸ್ಟೋರ್ ದ ಅಮೌಂಟ್ ಆಫ್ ಚಾರ್ಜ್, ಎಷ್ಟು ಅಮೌಂಟ್ ಆಫ್ ಚಾರ್ಜ್ ನ ಸ್ಟೋರ್ ಮಾಡ್ಕೊಳ್ಳುತ್ತೆ ಅನ್ನೋದೇ ಕೆಪಾಸಿಟೆನ್ಸ್. ಆಕ್ಚುಯಲ್ ಮೀನಿಂಗ್ ಏನಂತ ಹೇಳಿದೆ? ಅಮೌಂಟ್ ಆಫ್ ಚಾರ್ಜ್ ಸ್ಟೋರ್ಡ್ ಬೈ ದ ಕಂಡಕ್ಟರ್. ನೀವು ಚಾರ್ಜ್ ಅನ್ನ ಹಾಕ್ತೀರಾ ನೋಡ್ರಿ, ಪೂರಾ ಕಾನ್ಸೆಪ್ಟ್ ಅದೇ ಇದು. ಎಷ್ಟು ಚಾರ್ಜ್ ನ ಸ್ಟೋರ್ ಮಾಡ್ಕೊಳ್ಳುತ್ತೆ, ಅಮೌಂಟ್ ಆಫ್ ಚಾರ್ಜ್ ಸ್ಟೋರ್ಡ್ ಬೈ ದ ಕಂಡಕ್ಟರ್. ನೋಡ್ರಿ ಇದಕ್ಕೊಂದು ಎಕ್ಸಾಂಪಲ್. ಕೆಪಾಸಿಟೆನ್ಸ್ ಅನ್ನೋದು ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ ಫಾರ್ ಎ ಗಿವನ್ ಕಂಡಕ್ಟರ್ ಅನ್ನೋದಕ್ಕೆ. ಎಕ್ಸಾಂಪಲ್ ಹೇಳ್ತೀನಿ. ಫಿಸಿಕಲಿ ನಾವು ಡೈಲಿ ನೋಡೋವಂಥದ್ದು ಒಂದು ವಾಟರ್ ಟ್ಯಾಂಕ್ ಅಂತ ಇಟ್ಕೊಳ್ಳೋಣ. ವಾಟರ್ ಟ್ಯಾಂಕ್ ಮೇಲೆ ಬರೆದಿರ್ತಾರೆ ಇದರ ಕೆಪಾಸಿಟಿ 5 ಲೀಟರ್. 5 ಲೀಟರ್ ಅಲ್ಲ, ಸಾರಿ, ಅಷ್ಟೊಂದು ಕಡಿಮೆ ಇರುತ್ತಾ, 100 ಲೀಟರ್. ಇದ್ರ ಕೆಪಾಸಿಟಿ ಏನಾದ್ರು ಚೇಂಜ್ ಆಗ್ತದ? ನೋ, ಕೆಪಾಸಿಟೆನ್ಸ್ ಆಲ್ವೇಸ್ ರಿಮೇನ್ಸ್ ಕಾನ್ಸ್ಟೆಂಟ್. ಸೊ ಎಷ್ಟಿರುತ್ತೆ? 100 ಲೀಟರ್ ಇರುತ್ತೆ, ಕಾನ್ಸ್ಟೆಂಟ್. ಹಾಗಾದ್ರೆ ನಾನೇನ್ ಮಾಡ್ತೀನಿ, ಒಂದು ಕಂಡಕ್ಟರ್ನ ತಗೊಳ್ತೀನಿ. ನೋಡ್ರಿ ಇದನ್ನ ಇನ್ನೂ ಎಕ್ಸ್ಪ್ಲೈನ್ ಮಾಡ್ತೀನಿ, ಎಕ್ಸ್ಪ್ಲೈನ್ ಮಾಡೋದಿದೆ ಹೇಗೆಲ್ಲ ಇರುತ್ತೆ ಅಂತೇಳಿ. ಸೊ ಬಿಫೋರ್ ದಟ್ ಒಂದು ಕಂಡಕ್ಟರ್ ತಗೊಳ್ಳೋಣ. ಕಂಡಕ್ಟರ್ನ ಕೆಪಾಸಿಟೆನ್ಸ್ ಎಷ್ಟು ಸರ್? ಹಾಗಾದ್ರೆ ಅದಕ್ಕೆ ಏನಾದ್ರೂ ಫಾರ್ಮುಲಾ ಇದೆಯಾ ನಮ್ಮ ಹತ್ರ? ಕೆಪಾಸಿಟೆನ್ಸ್ ಆಫ್ ಎ ಕಂಡಕ್ಟರ್, ಅದರಲ್ಲೂ ಸ್ಪೆರಿಕಲ್ ಶೇಪ್ ತಗೊಳ್ಳೋಣ. ಸ್ಪೆರಿಕಲ್ ಕಂಡಕ್ಟರ್ ಅದ್ರದ್ದು ಏನಾದ್ರು ಫಾರ್ಮುಲಾ ಹುಡುಕ್ಬೋದಾದ್ರೆ ಕೋರ್ಸ್ ನೋಡ್ರಿ, ಒಂದು ಸ್ಪೆರಿಕಲ್ ಕಂಡಕ್ಟರ್ ಇದೆ, ಇದ್ರದ್ದು ರೇಡಿಯಸ್ ಆರ್ ಆಗಿರ್ಲಿ. ಇದ್ರ ಮೇಲೆ ಏನ್ ಮಾಡ್ತೀನಿ? ಚಾರ್ಜ್ ಅನ್ನು ಹಾಕ್ತೀನಿ. ಎಷ್ಟು ಚಾರ್ಜ್ ಅನ್ನು ಹಾಕ್ತೀನಿ? ಕ್ಯೂ ಅಮೌಂಟ್ ಆಫ್ ಚಾರ್ಜ್ ಅನ್ನು ಹಾಕ್ತೀನಿ. ದಟ್ ಚಾರ್ಜ್ ಆನ್ ದ ಕೆಪಾಸಿಟರ್ ಬಿ ಕ್ಯೂ. ಹಾಗಾದ್ರೆ ಯಾವಾಗ ಚಾರ್ಜ್ ಆಗ್ತದೆ ಅದ್ರ ಮೇಲೆ ಪೊಟೆನ್ಷಿಯಲ್ ಬರುತ್ತಾ? ಆನ್ ದ ಸರ್ಫೇಸ್ ಆಫ್ ಎ ಕಂಡಕ್ಟರ್ ಪೊಟೆನ್ಷಿಯಲ್ ಬಿ ವಿ. ಪೊಟೆನ್ಷಿಯಲ್ ಆನ್ ದ ಸರ್ಫೇಸ್ ಆಫ್ ಎ ಕಂಡಕ್ಟರ್ ಬಿ ವಿ. ನೌ can I write C? Capacitance of a conductor is C is equal to Q by V. ಬರೀಬೋದಾ? C is equal to Q by V. So now C is equal to Q ಆಗಿರಲಿ, V ಏನಂತ ಬರೀಬಹುದು. What is the potential on the surface of a spherical conductor? 1/4π0 Q by capital R, because it is the distance. Radius itself is the distance on the surface. ಅಷ್ಟೇ ಇರುತ್ತೆ. ಅಲ್ಲಿಗೆ Q ಆಗಿರಲಿ, V ಜಾಗದಲ್ಲಿ ಏನಂತ ಬರೀಬಹುದು? 1/4πε0 ಇಂಟು ಕ್ಯೂ ಬೈ ಆರ್ ಅಂತ ಬರೀಬಹುದು. ಕ್ಯೂ ಕ್ಯಾನ್ಸಲ್ ಆಗುತ್ತೆ. ಸೊ ಅಲ್ಲಿಗೆ ಸಿ ಇಸ್ ಈಕ್ವಲ್ ಏನಂತ ಬರೀಬಹುದು? 4πε0 ಇಂಟು ಆರ್. ದಟ್ಸ್ ಇಟ್. ನೋಡಿ, ಸೊ ಕೆಪಾಸಿಟೆನ್ಸ್ ಆಫ್ ಎ ಸ್ಪೆರಿಕಲ್ ಕಂಡಕ್ಟರ್ ಡಿಪೆಂಡ್ಸ್ ಆನ್ ಇಟ್ಸ್ ಸೈಜ್, ನಥಿಂಗ್ ಬಟ್ ರೇಡಿಯಸ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಜಾಸ್ತಿ ರೇಡಿಯಸ್ ಇರುತ್ತೋ ಅದರ ಕೆಪಾಸಿಟಿ ಅಷ್ಟೇ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಈಗ ಒಂದು ಸ್ಪೆರಿಕಲ್ ಕಂಡಕ್ಟರ್ ತಗೊಳ್ಳೋಣ. ಅದರ ರೇಡಿಯಸ್ ಎಷ್ಟು ಬೇಕಾಗಬಹುದು? ಒಂದು ಜಸ್ಟ್ ಕ್ಯಾಲ್ಕುಲೇಷನ್ ಎಷ್ಟು ಬೇಕಾಗಬಹುದು? ಎಷ್ಟಕ್ಕೆ? ನಿನ್ನ ಕೆಪಾಸಿಟೆನ್ಸ್ ಸಿ ಇಸ್ ಈಕ್ವಲ್ ಟು ಸೇ 1 ಮೈಕ್ರೋ ಕೂಲಾಂಬ್ ಪರ್ ವೋಲ್ಟ್ ಇದೆ ಅಂತ ಇಟ್ಕೊಳ್ಳೋಣ. 1 ಮೈಕ್ರೋ ಕೂಲಾಂಬ್ ಪರ್ ವೋಲ್ಟ್ ಇದೆ ಅಂತ ಇಟ್ಕೊಳ್ಳೋಣ ಕೆಪಾಸಿಟೆನ್ಸ್. ಅಷ್ಟಕ್ಕೆ ಎಷ್ಟು ದೊಡ್ಡ ಸ್ಪೇರ್ ಬೇಕಾಗುತ್ತೋ ಅಂತ ಕಂಡಿಡಿಯೋಣ. ಸೊ ಹಾಗಾದ್ರೆ ಸಿ ಜಾಗದಲ್ಲಿ ಎಷ್ಟು ಹಾಕೋಣ? 1 ಮೈಕ್ರೋ 10⁻⁻⁶. ವಾಟ್ ಈಸ್ 4πε0? ಕೆನ್ ಐ ರೈಟ್ 1/9 ಇಂಟು 10⁻⁹? ಆರಾಮ್ಸೆ ಬರೀಬಹುದು, ಯಾಕೆಂದ್ರೆ 1/4πε0 is 9 into 10⁻⁹. So reciprocal of that is 9 into 10⁻⁹ into r. r ಅನ್ನು ಕಂಡುಹಿಡಿಯಬೇಕು. ಸೊ ಅಲ್ಲಿಗೆ r ಏನಾಗುತ್ತೆ? ಕ್ರಾಸ್ ಮಲ್ಟಿಪ್ಲೈ ಮಾಡಿ 9 into 10⁻⁹ into 10⁻⁻⁶, which gives 9 into 10⁻³ ಮೀಟರ್ ಅಲ್ಲಿ ಬರುತ್ತೆ SI ಸಿಸ್ಟಮ್ ಅಲ್ಲಿ. ಸೊ r comes out to be 9 ಕಿಲೋಮೀಟರ್. ಓಕೆ, ಇಲ್ಲಿ ನೀನು ಕೆಪಾಸಿಟೆನ್ಸ್ ಎಷ್ಟು ಬೇಕಾಗಿದೆ? ಇಟ್ ಈಸ್ ಓನ್ಲಿ ಆಫ್ ದ ಆರ್ಡರ್ ಆಫ್ ಮೈಕ್ರೋ ಆರ್ಡರ್ ಅಲ್ಲಿ ನಿನಗೆ ಕೆಪಾಸಿಟೆನ್ಸ್ ಬೇಕಂದ್ರೆ ರೇಡಿಯಸ್ ಆಫ್ ದ ಸ್ಪೆರಿಕಲ್ ಕಂಡಕ್ಟರ್ ಎಷ್ಟು ಬೇಕು? 9 ಕಿಲೋಮೀಟರ್ ಇರಬೇಕು. ಅಂತ ದೊಡ್ಡ ಕಂಡಕ್ಟರ್ ನ ತಗೊಂಡ್ರೆ ನಿನಗೆ ಸಿಗೋದು ಬರೀ ಕೆಪಾಸಿಟೆನ್ಸ್ ಮೈಕ್ರೋ ಆರ್ಡರ್ ಅಲ್ಲಿ ಸಿಗುತ್ತೆ. ಅಂದ್ರೆ ಅದು ತುಂಬಾ ಕಡಿಮೆ ಅಂತ. ತುಂಬಾ ಕಡಿಮೆ ಕೆಪಾಸಿಟೆನ್ಸ್, ಆದ್ರೆ ರೇಡಿಯಸ್ ಮಾತ್ರ ತುಂಬಾ ಜಾಸ್ತಿ ಇದೆ. 9 ಕಿಲೋಮೀಟರ್ ರೇಡಿಯಸ್ ಇರೋ ಸ್ಪೆರಿಕಲ್ ಕಂಡಕ್ಟರ್ ನ ತಯಾರು ಮಾಡೋದು ಪ್ರಾಕ್ಟಿಕಲಿ ಇಂಪಾಸಿಬಲ್. ಅಷ್ಟು ದೊಡ್ಡ ಕಂಡಕ್ಟರ್ ತಯಾರಿಸಕ್ ಆಗಲ್ಲ. ಹಾಗಾಗಿ ಅವ್ರೇನ್ ಮಾಡಿದ್ರು, ಸೈಂಟಿಸ್ಟ್ ಹೊಸ ಒಂದು ಡಿವೈಸ್ ಅನ್ನ ಕಂಡಿಡಿದ್ರು.
ಟು ಸ್ಟೋರ್ ಚಾರ್ಜಸ್. ಅದೇ ಕೆಪಾಸಿಟರ್, ಅದ್ರ ಹೆಸರೇ ಕೆಪಾಸಿಟರ್. ಹಾಗಾದ್ರೆ ಕೆಪಾಸಿಟರ್ ಎಂತಕ್ ಬಂತು? ಇಟ್ ಈಸ್ ಅ ಡಿವೈಸ್ ಯೂಸ್ಡ್ ಟು ಸ್ಟೋರ್ ಚಾರ್ಜಸ್. ಸೊ ಹಾಗಾದ್ರೆ ಏನಿರುತ್ತೆ ಸರ್ ಇದರಲ್ಲಿ? ಕೆಪಾಸಿಟರ್ ಅಲ್ಲಿ ನೋಡ್ರಿ, ಇಲ್ಲಿ 2 ಕಂಡಕ್ಟರ್ಸ್ ಇರ್ತಾವ. ದೇರ್ ಆರ್ 2 ಕಂಡಕ್ಟರ್ಸ್ separated by ಡೈಎಲೆಕ್ಟ್ರಿಕ್ ಮೀಡಿಯಂ. ಡೈಎಲೆಕ್ಟ್ರಿಕ್ ಮೀಡಿಯಂ ಏರ್ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದಾದ್ರು ಡೈಎಲೆಕ್ಟ್ರಿಕ್ ಆಗಿರ್ಬೋದು. ಸೊ ಈ ತರ ಸಿಸ್ಟಮ್ ಇದ್ರೆ ಅದನ್ನ ನಾವೇನಂತ ಕರಿತೀವಿ? ಕೆಪಾಸಿಟರ್ಸ್ ಅಂತ ಕರಿತೀವಿ. ನಿಮ್ NCERT ಬುಕ್ ಅಲ್ಲಿ ಈ ತರ ಡಯಾಗ್ರಾಮ್ ಕೊಟ್ಟಿದೆ. 2 ಕಂಡಕ್ಟರ್ಸ್ ಇದಾವೆ, ಒಂದ್ರ ಮೇಲೆ ಪ್ಲಸ್ ಕ್ಯೂ ಚಾರ್ಜಸ್ ಇದೆ, ಇನ್ನೊಂದ್ರ ಮೇಲೆ ಮೈನಸ್ ಕ್ಯೂ ಚಾರ್ಜ್ ಇದೆ. ಇದು ಯಾಕೆ ಅಂತ ಎಕ್ಸ್ಪ್ಲೈನ್ ಮಾಡ್ತೇವೆ. ಒಂದ್ರ ಮೇಲೆ ಪ್ಲಸ್ ಕ್ಯೂ, ಇನ್ನೊಂದ್ರ ಮೇಲೆ ಮೈನಸ್ ಕ್ಯೂ. ಇದ್ರ ಮೇಲೆ ಪೊಟೆನ್ಷಿಯಲ್ V1 ಇರುತ್ತೆ, ಇದ್ರ ಮೇಲೆ ನೆಗೆಟಿವ್ ಚಾರ್ಜ್ ಇರುತ್ತೆ, ಇದರ ಪೊಟೆನ್ಷಿಯಲ್ V2 ಇರುತ್ತೆ. ಸೊ ಟೋಟಲ್ ಚಾರ್ಜ್ ಆನ್ ದ ಕೆಪಾಸಿಟರ್ ಯಾವಾಗ್ಲೂ 0 ಇರುತ್ತೆ. ಬಟ್ ನಾವು ಚಾರ್ಜ್ ಅನ್ನ ಕೆಪಾಸಿಟರ್ ಅಂತ ತಗೊಂಡಾಗ ಒಂದ್ರ ಮೇಲೆ ಇರೋ ಚಾರ್ಜ್ ಅನ್ನ ತಗೊಳ್ತೀವಿ. ಚಾರ್ಜ್ ಆನ್ ಎ ಕೆಪಾಸಿಟರ್ ಟೇಕನ್ ಆಸ್ Q. ಅಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಎಷ್ಟಿರುತ್ತೆ ಅಂದ್ರೆ V is equal to V1 minus V2 ಇರುತ್ತೆ. Potential difference not dV. Here we represent the potential difference between the conductors B. V ಅಂತ ತಗೊಳ್ತೀನಿ, dV ಅಂತ ತಗೊಳ್ಳಲ್ಲ. V ಇಲ್ಲಿ V ಅಂದ್ರೆ potential difference between the conductors ಅಂತ. ಓಕೆ ಸರ್, ಇಲ್ಲಿ ಯಾಕೆ 2 ಕಂಡಕ್ಟರ್ಸ್? ಏನಿದು ಕತೆ? ಒಂದ್ರ ಮೇಲೆ ಪಾಸಿಟಿವ್ ಇದೆ, ಇನ್ನೊಂದ್ರ ಮೇಲೆ ನೆಗೆಟಿವ್ ಚಾರ್ಜ್ ಇದೆ. ಇಲ್ಲಿ 2 ಕಂಡಕ್ಟರ್ಸ್ ಯಾಕೆ ಅಂತ ಕೇಳಿದ್ರೆ ನೋಡ್ರಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅವಾಗ ನಿಮ್ಗೆ ನಾನು ಇಲ್ಲಿ ಏನೇನು ಹೇಳಿದೆ ಎಲ್ಲ ನೀಟಾಗಿ ಗೊತ್ತಾಗುತ್ತೆ. ಸೊ ಆಫ್ಟರ್ ನೋಯಿಂಗ್ ದ ಸ್ಟೋರಿ ಬಿಹೈಂಡ್ ದ ಕೆಪಾಸಿಟರ್, ಸೊ ಯು ಕ್ಯಾನ್ ಸೇ ಪ್ರಿನ್ಸಿಪಲ್ ಆಫ್ ಕೆಪಾಸಿಟರ್. ಯು ಕ್ಯಾನ್ ಸೇ ಯಾಕೆ ಬಂತು, ಏನಾಯ್ತು, 2 ಕಂಡಕ್ಟರ್ ಹಾಕಿರ್ಬೇಕು. ಒಂದಿದ್ರೆ ಡೆಫಿನೆಟ್ಲಿ ನಮ್ಗೆ ಅಷ್ಟು ಕೆಪಾಸಿಟಿ ಇರೋದಿಲ್ಲ. ತುಂಬಾ ದೊಡ್ಡ ಕಂಡಕ್ಟರ್ ಬೇಕಾಗ್ತದೆ. 2 ಪ್ಲೇಟ್ ಇಟ್ಟಾಗ ಏನಾಗುತ್ತೆ ಆಕ್ಚುಲಿ? ಈಗ ನಾನೇನ್ ಮಾಡ್ತೀನಿ ನೋಡ್ರಿ, ಒಂದು ಕಂಡಕ್ಟರ್ನ ತಗೊಳ್ತೀನಿ. Like this. Let him take a conductor. ಈ ತರ ಇದೆ ಅಂತ ಇಟ್ಕೊಳ್ಳೋಣ, ಒಂದು ಕಂಡಕ್ಟರ್. ಓಕೆ, ಇದೊಂದು ಕನೆಕ್ಟಿಂಗ್ ಕನೆಕ್ಷನ್ ಇಟ್ಕೊಳ್ಳಿ. ಇಲ್ಲೊಂದು ವೈರ್ ಇದೆ ಅಂತ ಇಟ್ಕೊಳ್ಳೋಣ, ಇದನ್ನ ಕನೆಕ್ಟ್ ಮಾಡಿದೀನಿ. ಈಗ ಸ್ಟೋರಿ ಏನ್ ಹೇಳ್ತೀನಿ ನೋಡ್ರಿ, ಇದು ಕಂಡಕ್ಟರ್. ಫಸ್ಟ್ ಪಾಯಿಂಟ್, ಒಂದು ಕಂಡಕ್ಟರ್ ತಗೊಂಡಿದ್ದೀನಿ, ಒಂದು ಕಂಡಕ್ಟರ್ ಪ್ಲೇಟ್ ಅನ್ನ ತಗೊಂಡಿದ್ದೀನಿ ಅಂತ ತಗೊಳ್ಳೋಣ. ಕಂಡಕ್ಟಿಂಗ್ ಪ್ಲೇಟ್ ಹೇಗಿರುತ್ತೆ? ನಾವು ತಗೊಂಡಾಗ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಇರುತ್ತೆ. ಕರೆಕ್ಟ್, ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂದ್ರೆ ಎಷ್ಟು ಅಮೌಂಟ್ ಆಫ್ ಪಾಸಿಟಿವ್ ಚಾರ್ಜಸ್ ಇರೋ ಅಷ್ಟೇ ನೆಗೆಟಿವ್ ಚಾರ್ಜಸ್ ಇರುತ್ತೆ ಅಂತ ಅರ್ಥ. ಈಗ ಏನ್ ಮಾಡೋಣ, ಈ ಬ್ಲೂ ಎಲ್ಲ ನೆಗೆಟಿವ್ ಅಂತ ಇಟ್ಕೊಳ್ಳೋಣ. ಬ್ಲೂ ಕಲರ್ ಎಲ್ಲ ನೆಗೆಟಿವ್ ಚಾರ್ಜಸ್, ಎಲೆಕ್ಟ್ರಾನ್ಸ್ ಕ್ಯಾನ್ಸೆ. ಈ ರೆಡ್ ಕಲರ್ ಎಲ್ಲ ಪಾಸಿಟಿವ್. 1 2 3 4 5 7 8 9 10. ಓಕೆ, ಸೊ ಈ ತರ ಇದೆ ಅಂತ ಇಟ್ಕೊಳ್ಳೋಣ. ಟೋಟಲ್ +10 -10, ಟೋಟಲ್ ನೆಟ್ ಚಾರ್ಜ್ ಬಿಕಮ್ಸ್ 0. ಇದು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾದ್ರೆ. ಇಲ್ಲಿ ಬ್ಲೂ ಕಲರ್ ನೆಗೆಟಿವ್, ಬ್ಲೂ ನೆಗೆಟಿವ್, ರೆಡ್ ಪಾಸಿಟಿವ್. ರೆಡ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಪಾಸಿಟಿವ್ ಚಾರ್ಜಸ್ ಮೂವ್ ಆಗೋದಿಲ್ಲ, ದೇ ಡು ನಾಟ್ ಮೂವ್. ಆದ್ರೆ ಆನ್ ದ ಅದರ್ ಹ್ಯಾಂಡ್ ಎಲೆಕ್ಟ್ರಾನ್ಸ್ ದೇ ಕ್ಯಾನ್ ಫ್ರೀಲಿ ಮೂವ್ ಎನಿವೇರ್ ಇನ್ಸೈಡ್ ದ ಕಂಡಕ್ಟರ್ ಅನ್ನು ತಗೊಂಡದ್ದು ಆಯ್ತು. ಈಗ ನಾನೇನ್ ಮಾಡ್ತೀನಿ, ಈ ಕಡೆಯಿಂದ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ನ ಹಾಕಕ್ ಟ್ರೈ ಮಾಡ್ತೀನಿ ಬೈ ಅಪ್ಲೈಯಿಂಗ್ ಸಮ್ ಎಕ್ಸ್ಟರ್ನಲ್ ಫೋರ್ಸ್ ಹಾಕ್ಬೇಕಲ್ಲಿ. ಫೋರ್ಸ್ ಹಾಕಿ ಇದನ್ನ ಪುಷ್ ಮಾಡ್ತೀನಿ ಇದ್ರೊಳಗಡೆ, ಕಂಡಕ್ಟರ್ ಒಳಗಡೆ ಎಕ್ಸ್ಟ್ರಾ ಹೊರಗಡೆಯಿಂದ. ದೀಸ್ ಆರ್ ಆಲ್ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್, ದೇ ಆರ್ ಪುಷ್ಡ್ ಇನ್ ಟು ದ ಕಂಡಕ್ಟರ್. ಓಕೆ, ಹಾಕ್ದೆ ನೋಡ್ರಿ, ಎಕ್ಸ್ಟ್ರಾ ಎಲೆಕ್ಟ್ರಾನ್ ಹಾಕ್ತೇನೆ. 1 2 3 4. ಯಾವಾಗ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ನ ಇದ್ರೊಳಗಡೆ ಹಾಕ್ತಾ ಹೋಗ್ತೀನೋ ಇಲ್ಲಿ ಜಗಳ ಸ್ಟಾರ್ಟ್ ಆಗ್ತದೆ. ಏನು, ಆಲ್ರೆಡಿ ನಾವಿದೀವಿ, ನಾವು ಕರೆಕ್ಟ್ ಆಗಿದೀವಿ, ಬ್ಯಾಲೆನ್ಸ್ಡ್ ಆಗಿದೀವಿ. ನೀವು ಬಂದ್ ಏನ್ ಮಾಡಿದ್ರಿ, ಅನ್ಬ್ಯಾಲೆನ್ಸ್ ಮಾಡ್ಬಿಟ್ರಿ. ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಮಧ್ಯೆನೆ ಕಿರಿಕ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಕಿರಿಕ್ ಸ್ಟಾರ್ಟ್ ಆಗುತ್ತೋ ನಥಿಂಗ್ ಬಟ್ ಈ ಆಲ್ರೆಡಿ ಇರೋ ಎಲೆಕ್ಟ್ರಾನ್ಸ್ ಬಂದಿರೋ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಏನ್ ಮಾಡುತ್ತೆ, ರಿಪೆಲ್ ಮಾಡಕ್ ಟ್ರೈ ಮಾಡುತ್ತೆ. ಇದು ನೀನು ಎಕ್ಸ್ಟರ್ನಲ್ ಫೋರ್ಸ್ ಹಾಕಿದ್ಯಾ, ಇದು ಇಂಟರ್ನಲ್ಲಿ ಕಿತ್ತಾಡ್ಕೊಂಡು ಏನ್ ಮಾಡ್ತವೆ, ದೇ ಸ್ಟಾರ್ಟ್ ರಿಪೆಲ್ ಈಚ್ ಅದರ್. ಯಾಕೆಂದ್ರೆ ನೆಗೆಟಿವ್ ಆಗ್ದಂಗೆ ಅದ್ರೊಳಗಿರೋ ನೆಗೆಟಿವ್ ಚಾರ್ಜಸ್ ಎಕ್ಸ್ಟ್ರಾ ಆದಂಗೆ ಅದ್ರ ಮಧ್ಯೆ ರಿಪಲ್ಷನ್ ಫೋರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅವನೇನ್ ಮಾಡ್ತವೆ, ವಾಪಸ್ ತಳ್ಳಕ್ ಸ್ಟಾರ್ಟ್ ಮಾಡ್ತವೆ. ನೀನ್ ಎಕ್ಸ್ಟರ್ನಲ್ ಫೋರ್ಸ್ ಏನಾದ್ರು 0 ಮಾಡ್ಬಿಟ್ರೆ ಮತ್ತೇನಾಗ್ಬಿಡುತ್ತೆ, ಎಲ್ಲ ಒಳಗಡೆ ಇದ್ದವು ಆಚೆ ಬರಕ್ ಸ್ಟಾರ್ಟ್ ಆಗ್ತವೆ. ಯಾಕೆಂದ್ರೆ ದೇರ್ ಇಸ್ ಅ ರಿಪಲ್ಷನ್ ಬಿಟ್ವೀನ್ ದ ಎಲೆಕ್ಟ್ರಾನ್ಸ್. ಸೊ ರಿಪೆಲ್ ಮಾಡ್ತು, ಎಕ್ಸ್ಟ್ರಾ ಎಲೆಕ್ಟ್ರಾನ್ ಎಲ್ಲ ಏನಾಯ್ತು, ಆಚೆ ಬಂದ್ಬಿಡುತ್ತೆ ಮತ್ತೆ. ಇದೇ ಕಾರಣಕ್ಕೆ ನಾವು ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ನ ಕಂಡಕ್ಟರ್ ಮೇಲೆ ತುಂಬಾಗಿದು ಬಹಳ ಕಷ್ಟ ಆಗುತ್ತೆ. ಈಗೇನ್ ಮಾಡ್ತೀವಿ ಇದಕ್ಕೆ ನೋಡ್ರಿ. ಸೊ ವಿ ಕೇಮ್ ಟು ನೋ ದಟ್
one single conductor cannot store amount of charges because there is a repulsion between among the ಚಾರ್ಜಸ್. ಅವಾಗ ಏನಾಗುತ್ತೆ, ಎಕ್ಸ್ಟ್ರಾ ರಿಪೆಲ್ ಮಾಡ್ಬಿಡುತ್ತೆ, ಆಚೆ ಬರುತ್ತೆ, ಮತ್ತೆ ತುಂಬಿದ್ರು ಮತ್ತೆ ಆಚೆ ಬರುತ್ತೆ ಬಿಕಾಸ್ ಆಫ್ ರಿಪಲ್ಷನ್. ನೆಕ್ಸ್ಟ್ ಏನ್ ಮಾಡ್ತೀನಿ ನೋಡ್ರಿ, ಮತ್ತೆ ವಾಪಸ್ ಅದೇ ಕಂಡೀಷನ್ ಹೋಗುವ. ಹೇಗೆ, ವೇರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಇದೆ ನೋಡ್ರಿ, 1 2 3. ಓಕೆ, ಲೆಟ್ ಮಿ ರೈಟ್ ಇಟ್ ಅಗೈನ್ ಲೆಟ್ ಮಿ ರೈಟ್ ಇಟ್. ಈಕ್ವಲ್ ಅಮೌಂಟ್ ಆಫ್ ನೆಗೆಟಿವ್ ಮತ್ತೆ ಪಾಸಿಟಿವ್ ಚಾರ್ಜ್ ತಗೋಣ. ಸೊ ಬ್ಲೂ ಕಲರ್ ನೆಗೆಟಿವ್ 1 2 3 4 1 2 3 4 same amount of positive charges. So now the metal is conductor is electrically neutral ಇದೆ. ಈಗ ಇದ್ರ ಪಕ್ಕದಲ್ಲಿ ಇನ್ನೊಂದು ಪ್ಲೇಟ್ ಅನ್ನ ಇಟ್ಬಿಡೋಣ. let's take another similar plate ಅನ್ನ ತಗೋಣ. ಮತ್ತಡಿ ಇದಕ್ಕೊಂದು ಕಂಡಕ್ಷನ್ ವೈರ್ ಅನ್ನ ಕೊಡೋಣ. ಈಗ ಇದ್ರಲ್ಲಿ ಏನಾಗಿದೆ, ಇದ್ರಲ್ಲಿ ಸೇಮ್ ಇದೇ ತರನೇ ಇರುತ್ತೆ, ಸೇಮ್ ಡಿಟ್ಟೋ ಇರೋದ್ರಿಂದ ಕಂಡಕ್ಟರ್ ಇದ್ರ ಮೇಲೂ ಸೇಮ್ ಅಷ್ಟೇ ಅಮೌಂಟ್ ಆಫ್ ಚಾರ್ಜ್ ಇದೆ. ಒಂದು ಎಕ್ಸಾಂಪಲ್ ಅಷ್ಟೇ, 1 2 3 4 5 6 7 8. ಸೊ ಪಾಸಿಟಿವ್ ಚಾರ್ಜಸ್ ಅಷ್ಟೇ ಇರುತ್ತೆ ನೋಡ್ರಿ. ಈಗ ಮ್ಯಾಜಿಕ್ ಏನಾಗುತ್ತೆ, ಹೊರಗಡೆಯಿಂದ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ನ ಇದ್ರೊಳಗಡೆ ಪುಷ್ ಮಾಡ್ತೀನಿ. ಮುಂಚೆ ಏನಾಗ್ತಿತ್ತು, ಇದ್ರೊಳಗಡೆ ಪುಷ್ ಮಾಡಿದ ತಕ್ಷಣ ಇದ್ರೊಳಗಿರವೆ ಇದನ್ನ, ಅದೇ ಫಸ್ಟ್ ಕಂಡಕ್ಟರ್ ಅಲ್ಲಿರೋ ಎಲೆಕ್ಟ್ರಾನ್ಸ್ ಇದನ್ನ ವಾಪಸ್ ಕಳಿಸ್ಬಿಡ್ತಿತ್ತು. ಈಗ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇದ್ರೊಳಗೆ ತುರ್ಕಕ್ ಸ್ಟಾರ್ಟ್ ಮಾಡ್ತೀನಿ. ಮೀನ್ಸ್ ಐ ಆಮ್ ಗೋಯಿಂಗ್ ಟು ಪುಷ್ ದೀಸ್ ಎಲೆಕ್ಟ್ರಾನ್ ಎಕ್ಸ್ಟರ್ನಲಿ. ಸೊ ಎಕ್ಸ್ಟರ್ನಲ್ ಫೋರ್ಸ್ ಹಾಕಿ ಇದ್ರೊಳಗಡೆ ಪುಷ್ ಮಾಡ್ತೀನಿ ನೋಡ್ರಿ. ಇದು ಎಕ್ಸ್ಟ್ರಾ ಬಂದಿದ್ದ ಎಲೆಕ್ಟ್ರಾನ್ 3 ಬಂತು, 3ನ್ನ ಇದ್ರೊಳಗಡೆ ಹಾಕ್ದೆ ಅನ್ಕೊಳ್ಳಿ. ಇವಾಗ ನೋಡ್ರಿ, ಇದ್ರೊಳಗಡೆ ಇರೋ ಎಲೆಕ್ಟ್ರಾನ್ಸ್ ಎಕ್ಸ್ಟ್ರಾ ಹೋಯ್ತು. ಏನ್ ಮಾಡುತ್ತೆ, ಇದರಲ್ಲಿ ಪಕ್ಕದಲ್ಲಿರೋ ಒಂದು ಕಂಡಕ್ಟರ್, ಸೆಕೆಂಡ್ ಕಂಡಕ್ಟರ್ ಇರೋ ಎಲೆಕ್ಟ್ರಾನ್ಸ್ ನ ರಿಪೆಲ್ ಮಾಡುತ್ತೆ. ಇದ್ರ ಮಧ್ಯೆ ರಿಪಲ್ಷನ್ ಇರಲ್ಲ. ಇವಾಗ ಇದ್ರಲ್ಲಿರೋ ಸೆಕೆಂಡ್ ಕಂಡಕ್ಟರ್ ಮೇಲಿರೋ ಎಲೆಕ್ಟ್ರಾನ್ಸ್ ನ ರಿಪೆಲ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಹಾಗಾದ್ರೆ ಇಲ್ಲಿರೋ 3 ಎಲೆಕ್ಟ್ರಾನ್ಸ್ ಮುಂಚೆ ಏನಾಗ್ತಿತ್ತು, ಅದ್ರೊಳಗಡೆನೆ ಕಿತ್ತಾಟ ನಡೀತಿತ್ತು, ಒಂದಕ್ಕೊಂದು ಅವೇ ರಿಪೆಲ್ ಮಾಡ್ಕೊಂಡು ವಾಪಸ್ ಹೋಗ್ತಿದ್ವಿ. ಬಟ್ ಇವಾಗ ಏನಾಗಿದೆ, ಇದ್ರಲ್ಲಿರೋ 3 ಎಲೆಕ್ಟ್ರಾನ್ಸ್ ಈ ಸೆಕೆಂಡ್ ಕಂಡಕ್ಟರ್ ಅಲ್ಲಿರೋ 3 ಎಲೆಕ್ಟ್ರಾನ್ಸ್ ನ ರಿಪೆಲ್ ಮಾಡುತ್ತೆ. ಅವಾಗ ಏನಾಯ್ತು, ಇವು ಇಲ್ಲಿಂದ ಎಕ್ಸಿಟ್ ತಗೊಂಡ್ಬಿಡುತ್ತೆ. ಅವಾಗ ಇಲ್ಲಿ ನೋಡಿ 3 ನೆಗೆಟಿವ್ ಚಾರ್ಜಸ್ ಆಯ್ತು ಇದ್ರ ಮೇಲೆ. 3 ಎಲೆಕ್ಟ್ರಾನ್ಸ್ ನ ಕಳ್ಕೊಂಡ್ರೆ ನಾವು ದಿಸ್ ಹ್ಯಾಸ್ ಬಿಕಮ್ಸ್ ಪಾಸಿಟಿವ್ಲಿ ಚಾರ್ಜ್ಡ್ ಬಿಕಾಸ್ ಇಟ್ ಹ್ಯಾಸ್ ಲಾಸ್ಟ್ 3 ಎಲೆಕ್ಟ್ರಾನ್ಸ್. ಇದೇನಾಯ್ತು, 3 ಎಲೆಕ್ಟ್ರಾನ್ ನ ಗೇನ್ ಮಾಡ್ಕೊಂತು. ಅವಾಗ ಏನಾಯ್ತು, ದಿಸ್ ಹ್ಯಾಸ್ ಬಿಕಮ್ ನೆಗೆಟಿವ್ಲಿ ಚಾರ್ಜ್ಡ್. ಈ ತರ ಆಗುತ್ತೆ ನೋಡಿ. ಈಗ ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ಎಲೆಕ್ಟ್ರಾನ್ಸ್ ಇದ್ರೊಳಗೆ ತುರ್ಕೋ, ಇನ್ನೊಂದ್ 3 ಎಲೆಕ್ಟ್ರಾನ್ ನ ಇದ್ರೊಳಗೆ ಫುಲ್ ಮಾಡ್ತೀನಿ. ಅವಾಗ ಏನ್ ಮಾಡುತ್ತೆ, ಇವುಗಳ ಮಧ್ಯೆ ರಿಪಲ್ಷನ್ ಆಗಲ್ಲ. ಇಲ್ಲಿರೋ ಎಲೆಕ್ಟ್ರಾನ್ಸ್ ಇಲ್ಲಿರೋ ಎಲೆಕ್ಟ್ರಾನ್ ನ ರಿಪೆಲ್ ಮಾಡುತ್ತೆ, ಆಚೆ ತಳ್ಳಿಬಿಡುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿರೋ 3 ಎಲೆಕ್ಟ್ರಾನ್ ಆಚೆ ಬಂದ್ಬಿಡುತ್ತೆ. 3 ಎಲೆಕ್ಟ್ರಾನ್ ಆಚೆ ಬಂತು. ಅವಾಗ ಏನಾಯ್ತು, ಇಲ್ಲಿ ನೆಗೆಟಿವ್ ಚಾರ್ಜಸ್ ಆಯ್ತು. ಅಬ್ಸರ್ವ್ ಮಾಡಿ, ಇಲ್ಲಿ 6 ಎಲೆಕ್ಟ್ರಾನ್ ಇದೆ, -6. ಇಲ್ಲಿ ಡೆಫಿನೆಟ್ಲಿ +6 ಆಗ್ಲೇಬೇಕು. ಇಲ್ಲಿ ಎಷ್ಟು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಫಿಲ್ ಮಾಡ್ತೀವಿ ಅಷ್ಟೇ ಎಲೆಕ್ಟ್ರಾನ್ ಇದರಿಂದ ಆಚೆ ಹೋಗಕ್ ಸ್ಟಾರ್ಟ್ ಮಾಡುತ್ತೆ. ಬಿಕಾಸ್ ಆಫ್ ರಿಪಲ್ಷನ್ ಓನ್ಲಿ. ಆ ಒಂದೇ ಪ್ಲೇಟ್ ಇದ್ದಾಗ ಆ ಪ್ಲೇಟ್ಸ್ ಒಳಗಡೆನೆ ರಿಪಲ್ಷನ್ ಆಗ್ತಿತ್ತು. ಇವಾಗ ಏನಾಯ್ತು ನೋಡಿ, ಎಷ್ಟು ಚೆನ್ನಾಗಿದೆ ಐಡಿಯಾ. ಇನ್ನೊಂದು ಪ್ಲೇಟ್ ಇದ್ದಾಗ ಅದ್ರ ಮೇಲೆ ರಿಪಲ್ಷನ್ ಸ್ಟಾರ್ಟ್ ಆಗುತ್ತೆ. ಅವಾಗ ವಿ ಕ್ಯಾನ್ ಸ್ಟೋರ್ ಮೋರ್ ನಂಬರ್ ಆಫ್ ಚಾರ್ಜಸ್. ಇದ್ರೊಳಗಡೆ 6 ಎಲೆಕ್ಟ್ರಾನ್ ಸ್ಟೋರ್ ಆಯ್ತು, ಇದ್ರೊಳಗೆ 6 ಪಾಸಿಟಿವ್ ಚಾರ್ಜಸ್ ಸ್ಟೋರ್ ಆಯ್ತು. ದಿಸ್ ಇಸ್ ಹೌ ದಿಸ್ ಕೆಪಾಸಿಟರ್ ವರ್ಕ್ಸ್. ಎಷ್ಟು ಚೆನ್ನಾಗಿದೆ ನೋಡ್ರಿ ಪ್ರಿನ್ಸಿಪಲ್ ಬಿಹೈಂಡ್ ದ ಕೆಪಾಸಿಟರ್. ಅದಕ್ಕೆ ನಾವು ಎರಡು ಕಂಡಕ್ಟರ್ನ ಪಕ್ಕ ಇಟ್ಟಾಗ ನಂಬರ್ ಆಫ್ ಚಾರ್ಜ್ ಸ್ಟೋರಿಂಗ್ ಕೆಪಾಸಿಟಿ ತುಂಬಾನೇ ಜಾಸ್ತಿ ಆಗುತ್ತೆ. ಇನ್ನೊಂದು ಏನ್ ಮಾಡ್ತಾರೆ ನೋಡ್ರಿ, ಇನ್ನೊಂದು ನೆಕ್ಸ್ಟ್ ಲೆವೆಲ್. ಇವೆರಡರ ಮಧ್ಯೆ ಒಂದು ಈ ತರ ಇದೆ ಅಂತ ಇಟ್ಕೊಂಡು ನೋಡ್ರಿ. ಲೆಟ್ ಮಿ ರೈಟ್ ಹಿಯರ್. ಇವಾಗ ಏನಾಯ್ತು, ಇಲ್ಲಿ ಇರತ್ತ ಈ ಕಡೆಯಿಂದ ಏನ್ ಮಾಡ್ತೀಯ, ಚಾರ್ಜಸ್ ನ ಹಾಕಕ್ ಟ್ರೈ ಮಾಡ್ತೀಯಾ. ಅವಾಗ ಏನಾಗುತ್ತೆ, ಇಲ್ಲೆಲ್ಲ ನೆಗೆಟಿವ್ ಬಂದು ಕೂತ್ಕೊಳ್ಳುತ್ತೆ. ಅಷ್ಟು ಮಾತ್ರ ತೋರಿಸ್ತೀನಿ, ಉಳ್ದವ್ ತೋರ್ಸಲ್ಲ. ಎಷ್ಟಿದೆ ನೆಗೆಟಿವ್ ಚಾರ್ಜಸ್, 1 2 3 4 5 6 7 8 -q ಇದೆ. ಈ ಕಡೆ ಏನಾಗುತ್ತೆ, ಅಷ್ಟೇ ಎಲೆಕ್ಟ್ರಾನ್ಸ್ ನ ರಿಪೆಲ್ ಮಾಡಿದಾಗ ಆಚೆ ಹೊರಟೋಗಿರುತ್ತೆ ಎಲೆಕ್ಟ್ರಾನ್ಸ್. ಅವಾಗ ಏನಾಗುತ್ತೆ, ಅಷ್ಟೇ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಬಂದು ಕೂತ್ಕೊಳ್ಳುತ್ತೆ. ಸೊ ಚಾರ್ಜ್ ಆನ್ ದಿಸ್ ಕೆಪಾಸಿಟರ್ ವಿಲ್ ಬಿ +q. ಈಗ ಇದು ಒಂದು ಸ್ಟೆಪ್ ಆಯ್ತು, ಫಸ್ಟ್ ಸ್ಟೆಪ್ ಇನ್ ಇನ್ಕ್ರೀಸಿಂಗ್ ದ ಕೆಪಾಸಿಟನ್ಸ್. ನೆಕ್ಸ್ಟ್ ಸ್ಟೆಪ್ ಏನ್ ಗೊತ್ತಾ, ಈ ಕೆಪಾಸಿಟರ್ ಮಧ್ಯೆ ಒಂದು ಡೈಎಲೆಕ್ಟ್ರಿಕ್ ಮೀಡಿಯಂ ಪ್ಲೇಸ್ ಮಾಡ್ಬಿಡ್ತೀನಿ. ನಾವು ಆಲ್ರೆಡಿ ಇದನ್ನ ಡಿಸ್ಕಸ್ ಮಾಡಿದ್ವಿ. ಲೆಟ್ ಡೈಎಲೆಕ್ಟ್ರಿಕ್ ಮೀಡಿಯಂ ಬಿ ಪ್ಲೇಸ್ಡ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಎ ಕೆಪಾಸಿಟರ್. ಇವಾಗ ಏನಾಗುತ್ತೆ, ಇದ್ರೊಳಗಡೆ ಚಾರ್ಜಸ್ ಪೋಲರೈಸ್ ಆಗುತ್ತೆ. ಸೊ ಪೋಲರೈಸ್ ಆದಾಗ ಇಲ್ಲೆಲ್ಲ ಏನಾಗುತ್ತೆ, ಪಾಸಿಟಿವ್ ಚಾರ್ಜಸ್ ಬಂದು ಕೂತ್ಕೊಳ್ಳುತ್ತೆ. ಸೊ ಪೋಲರೈಸ್ಡ್ ಚಾರ್ಜ್ ನ ಡೆನ್ಸಿಟಿ ಈಕ್ವಲ್ ಇರಲ್ಲ, ಕಡಿಮೆ ಇರುತ್ತೆ. ಇದು ನೆಗೆಟಿವ್ ಚಾರ್ಜಸ್. ಈ ಕಡೆ ಮಧ್ಯದಲ್ಲಿ ಇರೋದೆಲ್ಲ ಏನಾಗುತ್ತೆ, ನ್ಯೂಟ್ರಲೈಸ್ ಆಗುತ್ತೆ. ಅಂದ್ರೆ ಮೀನ್ಸ್ ನ್ಯೂಟ್ರಲ್ ಚಾರ್ಜ್. ಸೊ
ನಮ್ಗೆ ಇಲ್ಲಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಮಾತ್ರ ತಗೊಳ್ತೀವಿ ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಗೊತ್ತಾಗ್ಲಿಲ್ಲ ಅಂದ್ರೆ ಹಿಂದಿನ ವಿಡಿಯೋದಲ್ಲಿ ಚೆಕ್ ಮಾಡಿ. ಅವಾಗ ಏನಾಗುತ್ತೆ ನೋಡ್ರಿ, ಯಾವಾಗ ಇಲ್ಲಿ ಚಾರ್ಜಸ್ ಇಂಡ್ಯೂಸ್ ಆಗುತ್ತೋ ಪೊಲರೈಸ್ ಆಗುತ್ತೋ ಈ ನೆಗೆಟಿವ್ ಚಾರ್ಜಸ್ ಇಲ್ಲಿರೋ ನೋಡ್ರಿ ಇದೇನಿದು ಡೈಎಲೆಕ್ಟ್ರಿಕ್ ಮೀಡಿಯಂ ಅಲ್ಲಿರೋ ಪಾಸಿಟಿವ್ ಚಾರ್ಜಸ್ ಇಲ್ಲಿರೋ ಎಲೆಕ್ಟ್ರಾನ್ಸ್ ನ ಈ ಕಡೆಯಿಂದ ಫಿಲ್ ಮಾಡ್ತಿರ್ತಾನಲ್ಲ ಇವನ್ನಿನ್ನು ಜಾಸ್ತಿ ಅಟ್ರಾಕ್ಟ್ ಮಾಡುತ್ತೆ. ಬಿಕಾಸ್ ಆಫ್ ದಿಸ್ ಪಾಸಿಟಿವ್ ಚಾರ್ಜಸ್ ದೀಸ್ ಎಲೆಕ್ಟ್ರಾನ್ಸ್ ಗೆಟ್ ಮೋರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಇಟ್. ಹಾಗಾಗಿ ಇನ್ನೂ ಚಾರ್ಜಸ್ ನ ಕೆಪಾಸಿಟಿ ಇನ್ನೂ ಜಾಸ್ತಿ ಚಾರ್ಜಸ್ ನ ಇದ್ರ ಮೇಲೆ ಆಗ್ತಾ ಹೋಗ್ಬೋದು. ಇನ್ನೊಂದ್ ಕಡೆ ಇಲ್ಲಿ ನೆಗೆಟಿವ್ ಚಾರ್ಜಸ್ ಇರೋದ್ರಿಂದ ಇಲ್ಲಿರೋ ನೆಗೆಟಿವ್ ಚಾರ್ಜ್ ನಿನ್ನು ಆಚೆ ಆಗ್ತದೆ, ಪುಷ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಇದರಿಂದ ಜಾಸ್ತಿ ಎಲೆಕ್ಟ್ರಾನ್ಸ್ ಜಾಗ ಖಾಲಿ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಅವಾಗ ದಿಸ್ ವಿಲ್ ಬಿಕಮ್ ಮೋರ್ ಅಂಡ್ ಮೋರ್ ಪಾಸಿಟಿವ್ ಬಿಕಾಸ್ ಆಫ್ ದೀಸ್ ಇಂಡ್ಯೂಸ್ಡ್ ಚಾರ್ಜಸ್. ನೋಡ್ರಿ ಇಲ್ಲಿ ಜಸ್ಟ್ ನಮಗೆ ಗೊತ್ತಾಗ್ಬೇಕಾಗಿರೋದು ಫೋರ್ಸ್ ಅಷ್ಟೇ. ಫೋರ್ಸ್ ಇಷ್ಟೆಲ್ಲ ಕೆಲಸ ಮಾಡ್ತಾರೆ. ಸೊ ಈಗ ಏನಾಯ್ತು, ನಮ್ಗೆ ಚಾರ್ಜ್ ಸ್ಟೋರಿಂಗ್ ಕೆಪಾಸಿಟಿ ಇನ್ನೂ ಜಾಸ್ತಿ ಆಗ್ತಾ ಹೋಯ್ತು ಈ ಕೆಪಾಸಿಟರ್ದು ಬೈ ಪ್ಲೇಸಿಂಗ್ ಡೈಎಲೆಕ್ಟ್ರಿಕ್ ಮೀಡಿಯಂ ಬಿಟ್ವೀನ್ ದ ಪ್ಲೇಟ್ಸ್. ನೀವೇನಾದ್ರು ಮೆಟಲ್ ಇಟ್ಬಿಟ್ಟು ಏನಾಗುತ್ತೆ, ಕಂಪ್ಲೀಟ್ ನ್ಯೂಟ್ರಲೈಸ್ ಆಗ್ಬಿಡುತ್ತೆ. ಮೆಟಲ್ ಇಡಂಗಿಲ್ಲ, ಯು ಹ್ಯಾವ್ ಟು ಪ್ಲೇಸ್ ಡೈಎಲೆಕ್ಟ್ರಿಕ್ ಮೀಡಿಯಂ ಬಿಟ್ವೀನ್ ದ ಪ್ಲೇಟ್ಸ್ ಇಡಬೇಕು. ಸೊ ಹೋಪ್ ನಿಮ್ಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ಕಾನ್ಸೆಪ್ಟ್ ಗೊತ್ತಾಯ್ತಂದ್ರೆ ನೆಕ್ಸ್ಟ್ ನಾನು ಏನೇ ಹೇಳಿದ್ರು ಇದರಲ್ಲಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. Now can we take directly the capacitance of a capacitor? So before that capacitance ಗೆ SI ಯೂನಿಟ್, ಪ್ರಾಕ್ಟಿಕಲ್ SI ಯೂನಿಟ್ ಹೇಳ್ತಾರೆ. ಕೆಪಾಸಿಟೆನ್ಸ್ ನ ಯೂನಿಟ್ SI ಯೂನಿಟ್ ಫ್ಯಾರಡ್, ಸ್ಮಾಲ್ f ಬರಿಬೇಕು, ಫ್ಯಾರಡ್ ಅಥವಾ ಯು ಕ್ಯಾನ್ ರೈಟ್ f. ಸೊ ಹಾಗಾದ್ರೆ 1 ಫ್ಯಾರಡ್ ಎಷ್ಟಿರುತ್ತೆ? ಡಿಫೈನ್ 1 ಫ್ಯಾರಡ್ ಅಂತ ಕೇಳ್ತಾರೆ. ಡಿಫೈನ್ 1 ಫ್ಯಾರಡ್ ನೋಡ್ರಿ, ಅವಾಗಲೇ ನಾನು ಹೇಳ್ಬೇಕಾದ್ರೆ ಹೇಳಿದೆ, ನೀವು ಕೆಪಾಸಿಟರ್ಗಾಗ್ಲಿ ಕಂಡಕ್ಟರ್ಗಾಗ್ಲಿ ನೀವೇನ್ ಮಾಡ್ತೀರಿ, ಚಾರ್ಜ್ನ ಹಾಕ್ತಾ ಹೋದಂಗೆ ಅದ್ರ ಪೊಟೆನ್ಷಿಯಲ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸಪೋಸ್ 1 ಕೂಲಂಬ್ ಚಾರ್ಜ್ ನ ಆಡ್ ಮಾಡಿದ್ರೆ ಅದ್ರಲ್ಲಿ ಏನಾದ್ರು 1 ವೋಲ್ಟ್ ಅಷ್ಟು ಪೊಟೆನ್ಷಿಯಲ್ ರೈಸ್ ಆಯ್ತಂದ್ರೆ ಆ ಕೆಪಾಸಿಟೆನ್ಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 1 ಫ್ಯಾರಡ್ ಇರುತ್ತೆ. ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ C is equal to Q by V. ಇದು 1 ಕೂಲಂಬ್, ಇದು 1 ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ದಿಸ್ ವಿಲ್ ಬಿಕಮ್ 1 ಫ್ಯಾರಡ್ ಅಷ್ಟೇ. ಹಾಗಿದ್ರೆ ಫ್ಯಾರಡ್ ಹೇಗೆ ಡಿಫೈನ್ ಮಾಡೋದು ಅಂತಂದ್ರೆ, ಇಫ್ 1 ಕೂಲಂಬ್ ಆಫ್ ಚಾರ್ಜ್ ಈಸ್ ಆಡೆಡ್ ಟು ರೈಸ್ ಇಟ್ಸ್ ಪೊಟೆನ್ಷಿಯಲ್ ಬೈ 1 ವೋಲ್ಟ್, then its capacitance is exactly equal to 1 ಫ್ಯಾರಡ್ ಇರುತ್ತೆ. ಸಿಂಪಲ್ ಡೆಫಿನೇಷನ್ ಗೊತ್ತಿರಬೇಕು. ಬಟ್ ಪ್ರಾಕ್ಟಿಕಲಿ ಇಷ್ಟು ಚಾರ್ಜ್ ನ ಆಡ್ ಮಾಡೋದು ತುಂಬಾ ಕಷ್ಟ ಆಗ್ತದೆ, 1 ಕೂಲಂಬ್ ಅಷ್ಟು ಚಾರ್ಜ್ ನ ಆಡ್ ಮಾಡೋದು. ಹಾಗಾಗಿ ಪ್ರಾಕ್ಟಿಕಲ್ ಯೂನಿಟ್ಸ್ ಬೇರೆ ಇರ್ತದೆ. ಪ್ರಾಕ್ಟಿಕಲ್ ಯೂನಿಟ್ಸ್ ಆಫ್ ಕೆಪಾಸಿಟೆನ್ಸ್ ಕಡಿಮೆ ಇರುತ್ತೆ ಅಷ್ಟೇ. 1 ಫ್ಯಾರಡ್ ಇರಲ್ಲ, ಎಷ್ಟಿರುತ್ತೆ, ಮೈಕ್ರೋ ಫ್ಯಾರಡ್ ಅಲ್ಲಿ ಇರುತ್ತೆ, ಅಥವಾ ಪೈಕೋ ಫ್ಯಾರಡ್ ಅಲ್ಲಿ ಇರುತ್ತೆ, ಅಥವಾ ನ್ಯಾನೋ ಫ್ಯಾರಡ್ ಅಲ್ಲಿ ಇರುತ್ತೆ. ದೀಸ್ ಆರ್ ದ ಪ್ರಾಕ್ಟಿಕಲ್ ಯೂನಿಟ್ಸ್ ಆಫ್ ಕೆಪಾಸಿಟೆನ್ಸ್. ಇದು ನಮಗೆ ಗೊತ್ತಾಗುತ್ತೆ, ಸಿಂಪಲ್ ಕಾನ್ಸೆಪ್ಟ್ ಇದು. ನೆಕ್ಸ್ಟ್ ನಾವು ಕಲಿಬೇಕಾರದು ಇಂಪಾರ್ಟೆಂಟ್ ಥಿಂಗ್, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನ ಕೆಪಾಸಿಟೆನ್ಸ್. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ದ ಕೆಪಾಸಿಟೆನ್ಸ್ ಕಂಡುಹಿಡಿಯಿರಿ ಅಂತ. ಫಸ್ಟ್ ಥಿಂಗ್, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಹೇಗಿರುತ್ತೆ? ಡೆಫಿನೆಟ್ಲಿ ಕೆಪಾಸಿಟರ್ ಅಂದ್ರೆ ಏನಿರ್ಬೇಕು, ಸಾರಿ 2 ಪ್ಲೇಟ್ಸ್, 2 ಕಂಡಕ್ಟರ್ಸ್ ಇರಬೇಕು. ಕಂಡಕ್ಟರ್ ಯಾವ ಶೇಪ್ ಇರುತ್ತೆ? ಪ್ಯಾರಲಲ್ ಪ್ಲೇಟ್ ತರ ಇರುತ್ತೆ. ನಾನು ಆಲ್ರೆಡಿ ಎಕ್ಸಾಂಪಲ್ ತೋರಿಸಿದ ಅಲ್ಲಿ ಪ್ಲೇಟ್ಸ್ ತಗೊಂಡಿದ್ದು ನಾನು. ಸೊ ಇದೆರಡು ಕನೆಕ್ಷನ್ಸ್ ಈ ತರ ಇರುತ್ತೆ. ಓಕೆ, ಸೊ ಇದು ನಿಮ್ಮ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಮತ್ತೆ ಈ ಪ್ಯಾರಲಲ್ ಪ್ಲೇಟ್ ನ ಕೆಪಾಸಿಟರ್ ನ ಏರಿಯಾ ಆಫ್ ದ ಕೆಪಾಸಿಟರ್ ಜನರಲಿ ಸೇಮ್ ಇರುತ್ತೆ. ಏರಿಯಾ ಆಫ್ ದ ಕೆಪಾಸಿಟರ್ ಮತ್ತೆ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಡಿ, ಸ್ಮಾಲ್ ಡಿ ಇರುತ್ತೆ. ಈಗ ಅವ್ರೇಟ್ ಮಾಡ್ತಾರೆ, ಡಿ ಎಷ್ಟು ಡಿಸ್ಟೆನ್ಸ್ ಇದ್ರೆ, ಎ ಎಷ್ಟು ಏರಿಯಾ ಇದ್ರೆ ಇದರ ಕೆಪಾಸಿಟೆನ್ಸ್ ಏನಿರುತ್ತೆ, ಇದರ ಕೆಪಾಸಿಟಿ ಏನು ಹೇಳ್ತಾರೆ. ಹಾಗಾದ್ರೆ ಇದು ಎಷ್ಟು ಚಾರ್ಜ್ ನ ಸ್ಟೋರ್ ಮಾಡ್ಕೊಳ್ಬಹುದು ಇಫ್ ಇಟ್ ಹ್ಯಾಸ್ ಗಾಟ್ ದಿಸ್ ಮಚ್ ಆಫ್ ಏರಿಯಾ ಅಂಡ್ ದಿಸ್ ಮಚ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಇದ್ರೆ ಅಂತ ಕೇಳ್ತಾರೆ. ಅದನ್ನ ನಾವು ಡಿರೈವ್ ಮಾಡ್ಬೇಕು. ಹೇಗೆ ಡಿರೈವ್ ಮಾಡ್ತೀವಿ ನೋಡ್ತಾ ಹೋಗೋಣ. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್, 5 ಮಾರ್ಕ್ ಕ್ವಶನ್. ಏನಂತ ಕೇಳ್ತಾರೆ, ಡಿರೈವ್ ದ ಫಾರ್ಮುಲಾ ಫಾರ್ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಸೊ ಅದೆರಡರ ಮಧ್ಯೆ ಪ್ಲೇಟ್ಸ್ ಮಧ್ಯೆ ಮೀಡಿಯಂ ಏನಿರುತ್ತೆ, ಏರ್ ಮೀಡಿಯಂ ಇರುತ್ತೆ. ಬೇಕಾದ್ರೆ ಹೀಗೆ ಬರ್ಕೊಳ್ತೀನಿ, ಸಪರೇಟೆಡ್ ಬೈ ಏರ್ ಮೀಡಿಯಂ ಅಂತ. ಏರ್ ಇಸ್ ಆಲ್ಸೋ ಡೈಎಲೆಕ್ಟ್ರಿಕ್, ನಮಗೆ ಗೊತ್ತಿದೆ ಅದು. ಈಗ ಏನ್ ಮಾಡಿ, 2 ಪ್ಲೇಟ್ಸ್ ನ ತಗೊಳ್ಳಿ. ಕನ್ಸಿಡರ್ 2 ಪ್ಯಾರಲಲ್
ಪ್ಲೇಟ್ಸ್. ನೀವು ಈ ತರ ಬರೆಯೋ ಬದಲು ಕೆಲಸ ಮಾಡಿ, ಬೆಟರ್ ಆಪ್ಷನ್ ನಾಟ್ ಟು ರೈಟ್ ಲೈಕ್ ದಿಸ್, ಬೆಟರ್ ಈ ತರ ಬರ್ಕೊಂಡ್ಬೇಡ, ಈ ತರ ಬರ್ಕೊಂಡ್ರೆ ಇನ್ನೂ ಬೆಟರ್ ಆಗ್ತದೆ. ಬಿಫೋರ್ ದಟ್ ಓಕೆ, ಸೊ ದಿಸ್ ಈಸ್ ಆಲ್ಸೋ ಸಿಂಬಲ್ ಆಫ್ ಕೆಪಾಸಿಟರ್. ಸಿಂಬಲ್ ಆಫ್ ಕೆಪಾಸಿಟರ್ ನಮ್ಗೆ ಇದೇ ತರನೇ ಇರುತ್ತೆ, ಈ ತರ ಇರುತ್ತೆ ನೋಡಿ. ಎರಡು ಪ್ಯಾರಲ್ ಲೈನ್ಸ್ ಬರಿಬೇಕು, ಸೇಮ್ ಹೈಟ್ ಇಡಬೇಕು. ಇದು ಸಿ ಅಂದ್ರೆ ಕೆಪಾಸಿಟೆನ್ಸ್. ಸಿ is not capacitor, actually C is the capacitance of this capacitor. This is how we can write the circuit symbol of capacitor. Okay, so ಇಲ್ಲಿ ಎರಡು ಪ್ಲೇಟ್ಸ್ ನ ತಗೊಂಡಿದ್ದೀನಿ, parallel plates. Consider a parallel plate capacitor, parallel plate capacitor as shown in figure. ಈಗ ಇಲ್ಲೇನ್ ಮಾಡಿ, ಇದ್ರ ಮೇಲೆ ಚಾರ್ಜಸ್ ನ ಹಾಕಿ. ಏನಾಗ್ತದೆ, ಚಾರ್ಜ್ ನ ಹಾಕುವ. ಸೊ ಡೆಫಿನೆಟ್ಲಿ ನಮಗೆ ಗೊತ್ತು, ಒಂದ್ರ ಮೇಲೆ ಪಾಸಿಟಿವ್ ಚಾರ್ಜಸ್ ಇರುತ್ತೆ, ಇನ್ನೊಂದ್ರ ಮೇಲೆ ನೆಗೆಟಿವ್ ಚಾರ್ಜಸ್. ಎಷ್ಟು ನೆಗೆಟಿವ್ ಚಾರ್ಜಸ್ ಇರುತ್ತೋ ಅಷ್ಟೇ ಪಾಸಿಟಿವ್ ಚಾರ್ಜಸ್ ಇರುತ್ತೆ. ಅದನ್ನ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ಸೊ ಇದ್ರ ಮೇಲೆ ಚಾರ್ಜ್ ನ ಡೆನ್ಸಿಟಿ ಸಿಗ್ಮಾ, ಇದ್ರ ಮೇಲೆ ಚಾರ್ಜ್ ಡೆನ್ಸಿಟಿ ಮೈನಸ್ ಸಿಗ್ಮಾ. ಪ್ಲೇಟ್ಸ್ ನ ಏರಿಯಾ ಎ, ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಡಿ ಆಗಿರ್ಲಿ, ಮತ್ತೆ ವೆರಿ ಇಂಪಾರ್ಟೆಂಟ್ potential difference between the plates V ಆಗಿರಲಿ. V is the potential difference between the plates. ಅದನ್ನೇ ಬರ್ಕೊಡೋಣ ಇಲ್ಲಿ. ಎ ಏನಿದು, ಏರಿಯಾ ಆಫ್ ಈಚ್ ಪ್ಲೇಟ್. ಆಮೇಲೆ ಡಿ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. ಆಮೇಲೆ ಸಿಗ್ಮಾ ಪ್ಲಸ್ ಆರ್ ಮೈನಸ್ ಸಿಗ್ಮಾ, ದಟ್ ಕ್ಯಾನ್ ಬಿ ರಿಟನ್ as charge by area, which is the surface charge density, surface charge density of each plate. ಈಗ ಒಂದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಇದೆ, ಇನ್ನೊಂದ್ರ ಮೇಲೆ ನೆಗೆಟಿವ್ ಚಾರ್ಜ್ ಇದೆ. ಹಾಗಾದ್ರೆ ಡೆಫಿನೆಟ್ಲಿ ಈ ಎರಡು ಪ್ಲೇಟ್ಸ್ ಮಧ್ಯೆ ಏನಿರಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಇರಬೇಕು. ನಾವ್ ವಿ ನೀಡ್ ಟು ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್. ಹೆಂಗ್ ಸರ್ ಕಂಡುಹಿಡಿಯೋದು ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್? ನಮ್ಗೆ ಆಲ್ರೆಡಿ ಒಂದು ಫಾರ್ಮುಲಾ ಗೊತ್ತು, ಏನಂತಂದ್ರೆ ಇಲ್ಲಿ ಬರೀತೀನಿ ನೋಡ್ರಿ. ಒಂದು ಇನ್ಫೈನೈಟ್ಲಿ ಲಾಂಗ್ ಲಾರ್ಜ್ ಏರಿಯಾ ಪ್ಲೇಟ್ ಇರುತ್ತೆ, ಅದ್ರದ್ದು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಡಿಸ್ಟೆನ್ಸ್ ಏನಂತ ಕಂಡುಹಿಡಿದಿದ್ವಿ, ಸಿಗ್ಮಾ ಬೈ 2E0 ಅಂತ. ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅನ್ನೋ ಚಾಪ್ಟರ್ ಅಲ್ಲಿ ಸಿಗ್ಮಾ ಬೈ 2E0 ಅಂತ, ಅದನ್ನೇ ಇಲ್ಲಿ ಯೂಸ್ ಮಾಡುವ. ಈಗ ಇದರಲ್ಲಿ ಎರಡು ಪ್ಲೇಟ್ ಇದೆ, ಒನ್ ಪ್ಲೇಟ್ ಇಲ್ಲ. ಇಲ್ಲಿ ನೋಡ್ರಿ, ದೇರ್ ಆರ್ ಟೂ ಪ್ಲೇಟ್ಸ್, ಒನ್ ಇಸ್ ದಿಸ್ ಪ್ಲೇಟ್, ಅನದರ್ ಒನ್ ಇಸ್ ದಿಸ್ ಪ್ಲೇಟ್. ಸೊ ಈ ಪ್ಲೇಟಿನ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಯೋಣ. ಸರ್ ಎಲ್ಲಿ ಕಂಡುಹಿಡಿಯೋದು? ನೋಡ್ರಿ, ಇಲ್ಲಿ ಈ ಫಾರ್ಮುಲಾದಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಡಿಸ್ಟೆನ್ಸ್ ನಿಯರ್ ದ ಸರ್ಫೇಸ್ ಆಫ್ ಎ ಚಾರ್ಜ್ಡ್ ಕಂಡಕ್ಟರ್ ಅಂತ ಹೇಳ್ತಾರೆ. ಹಾಗಾಗಿ somewhere here find the electric field due to this conductor. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರದ್ದು ಯಾವ ಕಡೆ ಇರುತ್ತೆ, ಈ ಪಾಯಿಂಟ್ ಇಂದ ದೂರಕ್ಕಿರುತ್ತೆ. ಅದನ್ನೇನ್ ಮಾಡೋಣ, E1 ಅಂತ ಇಟ್ಕೊಳ್ಳೋಣ. ಸೊ E1 is the electric field due to this conductor. ಎಷ್ಟಿರುತ್ತೆ, E1 ಕೆಲಸ ಮಾಡಿ, E1 ಇರುತ್ತೆ ಸಿಗ್ಮಾ ಬೈ 2E0 ಇರುತ್ತೆ. ಬೆಟರ್ ಇಲ್ಲೆಲ್ಲರೂ ಬರ್ಕೊಂಡ್ಬೇಡ, somewhere here E1 is equal to ಸಿಗ್ಮಾ ಬೈ 2E0 ಇರುತ್ತೆ, ರೈಟ್ ಸೈಡಿಗೆ ಇರುತ್ತೆ. ನೆಕ್ಸ್ಟ್ ಅದೇ ಪಾಯಿಂಟ್ ಅಲ್ಲಿ ಇದ್ರದ್ದು ಸೆಕೆಂಡ್ ಪ್ಲೇಟಿನ ನೆಗೆಟಿವ್ ಪ್ಲೇಟಿನ ಎಲೆಕ್ಟ್ರಿಕ್ ಫೀಲ್ಡ್ ಕಂಡಿಡ್ರಿ. ಅದ್ರದ್ದು ಎಷ್ಟಿರುತ್ತೆ, ಪ್ಲೇಟ್ಸ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ಸಿಗ್ಮಾ ಬೈ 2E0, ಬಟ್ ಅದ್ರ ಡೈರೆಕ್ಷನ್ ಟುವರ್ಡ್ಸ್ ನೆಗೆಟಿವ್ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಆಲ್ವೇಸ್ ಟುವರ್ಡ್ಸ್ ನೆಗೆಟಿವ್ ಪೊಟೆನ್ಷಿಯಲ್. ಹಾಗಾಗಿ E2 ಎಷ್ಟಿರುತ್ತೆ, ಸಿಗ್ಮಾ ಬೈ 2E0 ಇರುತ್ತೆ, ಅದರ ಡೈರೆಕ್ಷನ್ ರೈಟ್ ಸೈಡ್ ಇರುತ್ತೆ. ಈಗ ನಮಗೆ ಬೇಕಾದ್ದು ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್. ಬಿಟ್ವೀನ್ ದ ಪ್ಲೇಟ್ಸ್ E is equal to ಡೆಫಿನೆಟ್ಲಿ ಏನಾಗುತ್ತೆ, E1 ಪ್ಲಸ್ E2 ನೇ, ಯಾಕೆಂದ್ರೆ ಎರಡು ಒಂದೇ ಕಡೆ ಇರೋದ್ರಿಂದ. ಸೊ ಯು ನೋ ನೀಡ್ ಟು ಶೋ ಆಲ್ ದೀಸ್ ಥಿಂಗ್ಸ್ ಹಿಯರ್. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ನೆಟ್ ಫೀಲ್ಡ್ E is equal to ಸಿಗ್ಮಾ ಬೈ 2E0 ಪ್ಲಸ್ ಸಿಗ್ಮಾ ಬೈ 2E0 ಅಂತ ಬರೀಬಹುದು. ಅವಾಗ ಏನಾಗುತ್ತೆ, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಸಿಗ್ಮಾ ಬೈ E0 ಆಗುತ್ತೆ. ಆಫ್ ಸಿಗ್ಮಾ ಬಿಕಮ್ಸ್ 1 ಸಿಗ್ಮಾ ಬೈ E0. ನೆಕ್ಸ್ಟ್ ಫೈಂಡ್ ಔಟ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಹೆಂಗ್ ಕಂಡಿಡಿ ಅಂದ್ರೆ, ಅಗೈನ್ ವಿ ನೀಡ್ ಟು ರಿಕಾಲ್ ಒನ್ ಮೋರ್ ಫಾರ್ಮುಲಾ. E is equal to ಮೈನಸ್ dV ಬೈ dx. E ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್, dV ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್, dx ಅಂದ್ರೆ ಆ ಎರಡು ಪೊಟೆನ್ಷಿಯಲ್ ಡಿಫರೆನ್ಸ್ ಪಾಯಿಂಟ್ಸ್ ಮಧ್ಯೆ ಇರೋ ಡಿಸ್ಟೆನ್ಸ್. ಇಲ್ಲಿ ಏನಾಗಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್ E ಇದೆ, is equal to dV ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ತಗೊಂಡಿದ್ದೀನಿ, V ತಗೊಂಡಿದ್ದೀನಿ, V ಡಿವೈಡೆಡ್ ಬೈ ಅವೆರಡ್ರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ, ಈ ಪಾಸಿಟಿವ್ ಮತ್ತೆ ನೆಗೆಟಿವ್ ಪೊಟೆನ್ಷಿಯಲ್ ಮಧ್ಯೆ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ D. V ಏನಂತ ಬರೀಬಹುದು, E ಇಂಟು D. ಸೊ V is equal to substitute for E ಏನಂತ ಬರೀಬಹುದು, ಸಿಗ್ಮಾ ಬೈ E0 ಇಂಟು D. That's it. Now finally capacitance. So capacitance general formula ಏನು, C is equal to Q by V. So C is equal to Q ಜಾಗದಲ್ಲಿ ಏನಂತ ಬರೀಬಹುದು, from this formula Q can be written as sigma into A all divided by
ವಿ ಪೊಟೆನ್ಷಿಯಲ್ ಏನಂತ ಬರೀಬಹುದು ಫ್ರಮ್ ದಿಸ್ ರಿಲೇಷನ್ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಇಂಟು ಟಿ. ನಾವು ಕ್ಯಾನ್ಸಲ್ ಔಟ್ ದಿಸ್ ಸಿಗ್ಮಾ. ಕೆಪಾಸಿಟೆನ್ಸ್ ಏನಂತ ಬರುತ್ತೆ ಎಪ್ಸಿಲಾನ್ ಮೇಲೆ ಹೋದ್ರೆ ಎಪ್ಸಿಲಾನ್ ನಾಟ್ ಎ ಅಲ್ಲೇ ಇರುತ್ತೆ ಡಿವೈಡೆಡ್ ಬೈ ಟಿ. ದಿಸ್ ಈಸ್ ದ ಫಾರ್ಮುಲಾ ಫಾರ್ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, particularly capacitance of a parallel plate capacitor when separated by air medium in air. So you can write here C air ಅಂತಾನೆ ಬರ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಸೊ ಇಷ್ಟು ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಹೋಪ್ ನಿಮ್ಗೆ ಇದು ಡಿರೈವೇಶನ್ ಗೊತ್ತಾಯ್ತು ಅನ್ಕೊಳ್ತೀನಿ. ನೆಕ್ಸ್ಟ್ ನೀವು ಇದರಲ್ಲಿ ಬರೆಯುವಾಗ ಎಕ್ಸಾಮ್ ಅಲ್ಲಿ ನೆಲ್ಲ ಬರೆಯಕ್ಕೆ ಹೋಗ್ಬೇಡ್ರಿ. ಆಲ್ ದೀಸ್ ಥಿಂಗ್ಸ್ ಜಸ್ಟ್ ನೀವು ಇಷ್ಟು ಬರೆದ್ರೆ ಸಾಕು, ಬರೆದ್ರೆ ಮುಗೀತು. ಈಗ ನೆಕ್ಸ್ಟ್ ಏನಿದೆ ಅಂತಂದ್ರೆ ಸೇಮ್ ಅದೇ ಡಿರೈವೇಶನ್ ನ ಕೇಳ್ತಾರೆ. ಏನಂದ್ರೆ ಫಾರ್ಮುಲಾ ಫಾರ್ ಡಿರೈವ್ ದ ಫಾರ್ಮುಲಾ ಫಾರ್ ಕೆಪಾಸಿಟೆನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ capacitance of a parallel plate capacitor in the presence of dielectric medium. ಸೇಮ್ ಅದೇ ತರನೇ ಡಿರೈವ್ ಮಾಡ್ತಾ ಹೋಗ್ತೀನಿ. ಆದ್ರೆ ಒಂದು ಡೈಎಲೆಕ್ಟ್ರಿಕ್ ಮೀಡಿಯಂ ಪ್ಲೇಸ್ ಮಾಡಿದಾಗ ಏನ್ ಚೇಂಜಸ್ ಆಗುತ್ತೆ ನೋಡ್ಕೊಳ್ಬೇಕಷ್ಟೆ. ಈಗ ಏನ್ ಮಾಡಿ ಅದೇ ತರನೇ ಪ್ಯಾರಲಲ್ ಪ್ಲೇಟ್ ತಗೊಳ್ಳಿ, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಚಾರ್ಜಸ್ ನ ಹಾಕಿ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಎಷ್ಟಿರುತ್ತೆ ಡಿ ಅಂತ ಇಟ್ಕೊಳ್ಳೋಣ. ಲೆಟ್ ಇಟ್ ಬಿ ಡಿ. ಓಕೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ವಿ ಇದೆ ಅಂತ ಇಟ್ಕೊಳ್ಳೋಣ. ಇದ್ರ ಮೇಲೆ ಪಾಸಿಟಿವ್ ಚಾರ್ಜಸ್ ಇದೆ, ಇದ್ರ ಮೇಲೆ ನೆಗೆಟಿವ್ ಈಕ್ವಲ್ ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ಇದೆ. ಹಾಗಾಗಿ ಇದರ ಚಾರ್ಜ್ ಡೆನ್ಸಿಟಿ ಪ್ಲಸ್ ಸಿಗ್ಮಾ, ಇದರ ಚಾರ್ಜ್ ಡೆನ್ಸಿಟಿ ಮೈನಸ್ ಸಿಗ್ಮಾ ಇದೆ. ಇವೆರಡರ ಮಧ್ಯೆ ಏರ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಸಿ ಏರ್ ಎಷ್ಟಿರುತ್ತೆ ವಿ ನೋ ದಟ್ ಏರ್ ಈಸ್ ಎಪ್ಸಿಲಾನ್ ನಾಟ್ ಎ ಬೈ ಡಿ ಇರುತ್ತೆ. ಈಗೇನ್ ಮಾಡಿ ಎರಡರ ಮಧ್ಯೆ ಡೈಎಲೆಕ್ಟ್ರಿಕ್ ಮೀಡಿಯಂ ನ ಪ್ಲೇಸ್ ಮಾಡಿ. ಅದರ್ ದೆನ್ ಏರ್ ಮೀಡಿಯಂ, ಡೈಎಲೆಕ್ಟ್ರಿಕ್ ಏರ್ ಇಸ್ ಇಟ್ ಈಸ್ ಆಲ್ಸೋ ಡೈಎಲೆಕ್ಟ್ರಿಕ್. ಅದರ್ ದೆನ್ ಡೈಎಲೆಕ್ಟ್ರಿಕ್ ಮೀಡಿಯಂ ನ ಪ್ಲೇಸ್ ಮಾಡಿ ವಿಚ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್. ಕಂಪ್ಲೀಟ್ ಆಗಿ ಫಿಲ್ ಆಗಿದೆ ಅಂತ ಇಟ್ಕೊಳ್ಳೋಣ. ರಿಮೂವ್ ದಿಸ್ ಒನ್, ಇಸ್ ಕಂಪ್ಲೀಟ್ಲಿ ಫಿಲ್ಡ್. ದಿಸ್ ಇಸ್ ಅವರ್ ಡೈಎಲೆಕ್ಟ್ರಿಕ್ ಮೀಡಿಯಂ. ಈಗ ಇದ್ರ ಮೇಲೆ ಏನಾಗುತ್ತೆ ಚಾರ್ಜಸ್ ಇಂಡ್ಯೂಸ್ ಆಗುತ್ತೆ, ಕರೆಕ್ಟ್. ಇದ್ರ ಮೇಲೆ ಏನಾಗುತ್ತೆ ನೆಗೆಟಿವ್ ಚಾರ್ಜಸ್, ನಾ ಆಲ್ರೆಡಿ ಡಿಸ್ಕಸ್ ಮಾಡಿದೀನಿ. ನೆಗೆಟಿವ್ ಚಾರ್ಜಸ್ ಇಂಡ್ಯೂಸ್ ಆಗುತ್ತೆ. ಇದನ್ನ ನಾವೇನಂತ ಕರೆದ್ವಿ ಮೈನಸ್ ಸಿಗ್ಮಾ ಪಿ ಅಂತ ಕರಿಬೇಕು. ಇದನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಡೀಟೇಲ್ಗೆ. ಪೋಲರೈಸೇಷನ್ ಅನ್ನೋ ಕಾನ್ಸೆಪ್ಟ್ ಹೇಳುವಾಗ ಇದನ್ನ ನಾವು ಹೋಗಿ ಚೆಕ್ ಮಾಡಿ. ಸೊ ಇದೆಷ್ಟಿರುತ್ತೆ ಪ್ಲಸ್ ಸಿಗ್ಮಾ ಪಿ. ಈಗ ಇವೆರಡರ ಮಧ್ಯೆ ಇರೋ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕಂಡುಹಿಡಿಯಬೇಕು. ಮುಂಚೆ ಎಷ್ಟು ಬಂದಿತ್ತು ಏರ್ ಮೀಡಿಯಂ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬಂದಿತ್ತು ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಬಂದಿತ್ತು ಏರ್ ಮೀಡಿಯಂ ಇದ್ದಾಗ. ಆದರೆ ಡೈಎಲೆಕ್ಟ್ರಿಕ್ ಮೀಡಿಯಂ ಇದ್ದಾಗ ಇನ್ ದ ಪ್ರೆಸೆನ್ಸ್ ಆಫ್ ಡೈಎಲೆಕ್ಟ್ರಿಕ್ ಮೀಡಿಯಂ ಎಷ್ಟಾಗುತ್ತೆ ಅಂತ ಚೆಕ್ ಮಾಡಬೇಕು. ಅದಕ್ಕೆ ಫಾರ್ಮುಲಾ ಹೇಗೆ ಡಿರೈವ್ ಮಾಡೋದು ಉಳಿದವನ್ನೆಲ್ಲ ಬರೀರಿ. ಕನ್ಸಿಡರ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಕನ್ಸಿಡರ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಸೊ ಎ ಅಂದ್ರೇನು, ಡಿ ಅಂದ್ರೇನು, ವಿ ಅಂದ್ರೇನು ಎಲ್ಲ ಬರೀರಿ. ಆಮೇಲೆ ಸಿ ಏರ್ ಎಷ್ಟಿರುತ್ತೆ ಎಪ್ಸಿಲಾನ್ ನಾಟ್ ಎ ಬೈ ಡಿ ಇರುತ್ತೆ. ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಏರ್ ಮೀಡಿಯಂ ಎಷ್ಟಿರುತ್ತೆ ಸಿಗ್ಮಾ ಬೈ ಇ ನಾಟ್ ಇರುತ್ತೆ. Now the space between the capacitor is completely ಅಂತಾನೆ ಬರೀರಿ completely filled with dielectric medium, with dielectric medium. Dielectric medium ಇದ್ದಾಗ ಅದಕ್ಕೆ ಅದರದೇ ಆದ ಒಂದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇರುತ್ತೆ. ಲೆಟ್ ಇಟ್ ಬಿ ಕೆ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಕೆ ವ್ಯಾಲ್ಯೂ ಎಷ್ಟಿರುತ್ತೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಬಿಟ್ವೀನ್ ದ ಪ್ಲೇಟ್ಸ್ can be written as K is equal to E air by E medium. So ಹಿಂದಿನ ವಿಡಿಯೋದಲ್ಲಿ ನಾನು ಚೆಕ್ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. K can be written as sigma by sigma minus sigma. This is the formula for dielectric ಕಾನ್ಸ್ಟೆಂಟ್. ನೆಕ್ಸ್ಟ್ ಏನ್ ಮಾಡಿ ಇವೆರಡರ ಮಧ್ಯೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡಿಯುವ. ಎಷ್ಟಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ನೋಡ್ರಿ. ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಏರ್ ಮೀಡಿಯಂ ಎಷ್ಟಿರುತ್ತೆ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಇರುತ್ತೆ. ಅದೇ ತರ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದ ಪ್ರೆಸೆನ್ಸ್ ಆಫ್ ಮೀಡಿಯಂ, ಲೆಟ್ ಮಿ ರೈಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದ ಪ್ರೆಸೆನ್ಸ್ ಆಫ್ ಡೈಎಲೆಕ್ಟ್ರಿಕ್ ಮೀಡಿಯಂ, ಈ ಮೀಡಿಯಂ ಇಸ್ ಈಕ್ವಲ್ ಟು ಸಿಗ್ಮಾ ಮೈನಸ್ ಸಿಗ್ಮಾ ಪಿ ಬೈ ಎಪ್ಸಿಲಾನ್ ನಾಟ್ ಇರುತ್ತೆ. ನೋಡ್ರಿ ಇದೇ ಡಿಫ್ರೆನ್ಸ್. ಇಲ್ಲಿ ಸಿಗ್ಮಾ ಬೈ ಇ ನಾಟ್ ಇದ್ರೆ ಇದು ಸಿಗ್ಮಾ ಮೈನಸ್ ಸಿಗ್ಮಾ ಪಿ ಬೈ ಇ ನಾಟ್ ಇರುತ್ತೆ. ನಾವು ಇದನ್ನ ಸ್ವಲ್ಪ ರಿರೈಟ್ ಮಾಡುವ. ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದ ಪ್ರೆಸೆನ್ಸ್ ಆಫ್ ಮೀಡಿಯಂ, ಈ ಮೀಡಿಯಂ ಇಸ್ ಈಕ್ವಲ್ ಟು ಸಿಗ್ಮಾ ಮೈನಸ್ ಸಿಗ್ಮಾ ಪಿ ಏನಂತ ಬರೀಬಹುದು. ಸಿಗ್ಮಾ ಮೈನಸ್ ಸಿಗ್ಮಾ ಪಿ ಕ್ಯಾನ್ ಬಿ ರಿಟನ್ ಆಸ್ ಸಿಗ್ಮಾ ಬೈ ಕೆ ಅಂತ ಬರೀಬಹುದು. ಫ್ರಮ್ ದಿಸ್ ರಿಲೇಷನ್ ಸಿಗ್ಮಾ ಮೈನಸ್ ಸಿಗ್ಮಾ ಪಿ ಈಸ್ ಈಕ್ವಲ್ ಟು ಸಿಗ್ಮಾ ಬೈ ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಂಟು ಎಪ್ಸಿಲಾನ್ ನಾಟ್. So this is the electric field in the presence of dielectric medium. Now find the potential difference between the plates. Already
ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ನಾವು ಆಲ್ರೆಡಿ ಹಿಂದಿನ ಡಿರೈವೇಶನ್ ಡಿಸ್ಕಸ್ ಮಾಡಿದ್ವಲ್ಲ ಅದೇ ತರನೇ ಬರೆಯೋದೆ. ಯೂಸಿಂಗ್ ದ ಫಾರ್ಮುಲಾ E is equal to minus dV by dx. ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ V ಇರುತ್ತೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ D ಇರುತ್ತೆ. ಸೊ E is equal to V by D ಅಥವಾ V is equal to E into D. ಇಲ್ಲಿ ಇದನ್ನ ಪ್ರೆಸೆನ್ಸ್ ಆಫ್ ಮೀಡಿಯಂ ಅಂತಾನೆ ಬರ್ಕೊಳ್ಳಿ. ಸೊ V is equal to ಈ ಮೀಡಿಯಂ ಎಷ್ಟಿರುತ್ತೆ ಸಿಗ್ಮಾ ಬೈ K into epsilon naught into D. Now this is the potential difference between the plates. Finally, capacitance. So capacitance of a capacitor. So general formula C is equal to Q by V. So C is equal to Q ಏನಂತ substitute ಮಾಡಬಹುದು. Q is the charge density. So Q can be written as sigma by sigma is Q by E naught. Q can be written as sigma into E naught. Q is sigma into E naught divided by, it is V here, sigma by K into E naught into D. So sigma cancel ಆಗುತ್ತೆ. C ಏನ್ ಬರುತ್ತೆ K epsilon ಮೇಲ್ ತಗೊಂಡೆ K epsilon naught into A ಇರುತ್ತಲ್ಲ ಅಲ್ಲಿ, it should be A, right? It should be A because sigma is Q by A. Q is sigma into A. Sorry. So sigma ಮಾತ್ರ ಕ್ಯಾನ್ಸಲ್ ಆಗುತ್ತೆ, ಉಳಿದಿದ್ದು K epsilon naught A ಆಗಿರುತ್ತೆ, ಡಿನಾಮಿನೇಟರ್ ಅಲ್ಲಿ D ಆಗಿರುತ್ತೆ. So this is the formula for capacitance in the presence of dielectric medium. ಅಂದ್ರೆ ನಾನು ಅವಾಗಲೇ ಹೇಳಿದೆ, ಥಿಯರಿ ಹೇಳ್ದಂಗೆ ನೀವು ಡೈಎಲೆಕ್ಟ್ರಿಕ್ ಮೀಡಿಯಂ ಪ್ಲೇಸ್ ಮಾಡಿದಾಗ ಅದ್ರ K ಟೈಮ್ಸ್ ಕೆಪಾಸಿಟೆನ್ಸ್ ಜಾಸ್ತಿ ಆಗುತ್ತೆ. ಬಿಕಾಸ್ ವಿ ನೋ ವೈ ಇಟ್ ಹ್ಯಾಪನ್ಸ್. ಅಂದ್ರೆ ಡ್ಯೂ ಟು ಪೋಲರೈಸ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಏನಾಗುತ್ತೆ, ಮೋರ್ ಚಾರ್ಜಸ್ ಈ ಕಡೆ ಲೆಫ್ಟ್ ಪ್ಲೇಟ್ ಅಲ್ಲಿ ಅಟ್ರಾಕ್ಟ್ ಆಗುತ್ತೆ, ಈ ಕಡೆ ಅಟ್ರಾಕ್ಟ್ ಆಗುತ್ತೆ, ಈ ಕಡೆ ರಿಪೆಲ್ ಆಗುತ್ತೆ. ಸಾರಿ, ಈ ಕಡೆ ಅಟ್ರಾಕ್ಟ್ ಆಗುತ್ತೆ, ಈ ಕಡೆ ಏನ್ ಮಾಡುತ್ತೆ, ಈ ಕಡೆ ರಿಪೆಲ್ ಮಾಡುತ್ತೆ. ಹಾಗಾಗಿ ಮೋರ್ ಚಾರ್ಜಸ್ ಕ್ಯಾನ್ ಅಕ್ಯುಮುಲೇಟ್ ಆನ್ ದ plates of a capacitor. Now this can also be written as C medium is equal to K into what is epsilon naught A by D. Epsilon naught A by D ಏನಂತ ಬರೀಬಹುದು, which is the capacitance in the presence of air medium. ಹಾಗಾಗಿ C air ಅಂತಾನು ಬರೀಬಹುದು. ಹಾಗಾಗಿ so capacitance of a capacitor in the presence of dielectric medium is K times the capacitance in the presence of air medium. Air medium ಎಷ್ಟಿತ್ತು ಅಷ್ಟು K times ಜಾಸ್ತಿ ಆಗುತ್ತೆ when you place ಡೈಎಲೆಕ್ಟ್ರಿಕ್ ಮೀಡಿಯಂ ಬಿಟ್ವೀನ್ ದ ಪ್ಲೇಟ್ಸ್. ಈಗ ಇನ್ನೊಂದು ಕ್ವಶನ್ ಕೇಳ್ತಾರೆ, ಈ ಕೆಪಾಸಿಟೆನ್ಸ್ ಎಲ್ಲ ಕಲ್ತಾದ್ಮೇಲೆ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ಡಿಪೆಂಡ್ಸ್ ಆನ್ ಅಂತ. ಸೊ ಡೆಫಿನೆಟ್ಲಿ ಅದರ ಫಾರ್ಮುಲಾ ಯೂಸ್ ಮಾಡ್ಕೊಂತ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಒಂದು ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಥವಾ ಕೆಪಾಸಿಟರ್. ಸೊ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇನ್ ಪರ್ಟಿಕ್ಯುಲರ್ ಡಿಪೆಂಡ್ಸ್ ಆನ್ ಅನ್ನೋದು ನೋಡ್ರಿ, ಡೈಎಲೆಕ್ಟ್ರಿಕ್ ಮೀಡಿಯಮ್ ಡೈಎಲೆಕ್ಟ್ರಿಕ್ ಅಥವಾ ಮೀಡಿಯಂ ಬಿಟ್ವೀನ್ ದ ಪ್ಲೇಟ್ಸ್ ಹೇಗೆ ಪ್ರಪೋರ್ಷನಲ್ ಇರುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಎರಡನೇದು ಏರಿಯಾ ಆಫ್ ದ ಪ್ಲೇಟ್ಸ್ ಹೇಗಿರುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ದ ಪ್ಲೇಟ್ಸ್. ಮೂರನೇದು ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಹೇಗೆ ಪ್ರಪೋರ್ಷನ್ ಇರುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಇರುತ್ತೆ. ಡಿಸ್ಟೆನ್ಸ್ ಕಡಿಮೆ ಆದಷ್ಟು ಕೆಪಾಸಿಟೆನ್ಸ್ ಜಾಸ್ತಿ ಆಗುತ್ತೆ. ಯಾಕೆ ಅಂತ ನೋಡ್ರಿ, ನೀವು ಹತ್ರ ತಗೊಂಡ್ ಬಂದಷ್ಟು ನೋಡ್ರಿ ಇದು ನೆಗೆಟಿವ್ ಚಾರ್ಜಸ್ ಇರುತ್ತೆ ಇದ್ರ ಮೇಲೆ, ಈ ಕಡೆ ಏನ್ ಮಾಡಿರುತ್ತೆ ಪಾಸಿಟಿವ್ ಚಾರ್ಜಸ್ ಯಾಕಾಗುತ್ತೆ ಅಂತ ಗೊತ್ತು, ಇಲ್ಲಿರೋ ನೆಗೆಟಿವ್ ಚಾರ್ಜ್ ಏನ್ ಮಾಡಿರುತ್ತೆ ತಳ್ಬಿಟ್ಟಿರುತ್ತೆ ಈ ಕಡೆ ನೆಗೆಟಿವ್ ಚಾರ್ಜಸ್. ಹತ್ರ ತಗೊಂಡ್ ಬಂದಷ್ಟು ಫೋರ್ಸ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ, ಫೋರ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಫೋರ್ಸ್ ಜಾಸ್ತಿ ಆಗುತ್ತೆ. ಮೋರ್ ರಿಪಲ್ಷನ್, ಮೋರ್ ಚಾರ್ಜಸ್ ವಿಲ್ ವೆಕೇಟ್ ಫ್ರಮ್ ದ ಪಾಸಿಟಿವ್ ಪ್ಲೇಟ್ಸ್, ದೂರ ಹೋಗಿ ಸ್ಟಾರ್ಟ್ ಆಗುತ್ತೆ. ಅವಾಗ ಕೆಪಾಸಿಟೆನ್ಸ್ ಇನ್ನು ಇನ್ಕ್ರೀಸ್ ಆಗುತ್ತೆ. ಇಷ್ಟು ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಬಗ್ಗೆ. ನೆಕ್ಸ್ಟ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್. ಎರಡು ರೀತಿ ಕಾಂಬಿನೇಷನ್ಸ್ ಇದೆ, ಒಂದು ಸೀರೀಸ್ ಕಾಂಬಿನೇಷನ್, ಒಂದು ಪ್ಯಾರಲಲ್ ಕಾಂಬಿನೇಷನ್. ನೀವು ಎಷ್ಟೇ ತಗೊಂಡ್ರು ಎಷ್ಟೇ ಕೆಪಾಸಿಟರ್ಸ್ ಕನೆಕ್ಟ್ ಮಾಡಿದ್ರು ಈ ಎರಡು ರೀತಿನೇ ಕನೆಕ್ಟ್ ಮಾಡಕ್ ಸಾಧ್ಯ. ಒಂದು ಸೀರೀಸ್ ಕಾಂಬಿನೇಷನ್, ಇನ್ನೊಂದು ಪ್ಯಾರಲಲ್ ಕಾಂಬಿನೇಷನ್. ಈಗ ಐ ವಿಲ್ ಗಿವ್ ಯು ನಂಬರ್ ಆಫ್ ಕೆಪಾಸಿಟರ್ಸ್, ಅದನ್ನ ಸೀರೀಸ್ ಅಲ್ಲಿ ಹೆಂಗ್ ಕನೆಕ್ಟ್ ಮಾಡ್ತಾರೆ. ಈ ರೀತಿ ಕೆಪಾಸಿಟರ್ ಸರ್ಕ್ಯೂಟ್ ಸಿಂಬಲ್ ಈ ತರ ಇರುತ್ತೆ, ಅದರ ಕೆಪಾಸಿಟೆನ್ಸ್ ಸಿ ಇದ್ರೆ, ಈಗ ನಾನು ಒಂದು 3 ಕೆಪಾಸಿಟರ್ಸ್ ನ ತಗೊಳ್ತೀನಿ ಅಂತ ಇಟ್ಕೊಂಡು ಅದನ್ನ ಸೀರೀಸ್ ಅಲ್ಲಿ ಹೇಗೆ ಕನೆಕ್ಟ್ ಮಾಡೋದು. ಒಂದು ಕೆಪಾಸಿಟರ್ಸ್ ಅದರ ಕೆಪಾಸಿಟೆನ್ಸ್ C1, ಇನ್ನೊಂದು ಕೆಪಾಸಿಟರ್ ತಗೊಳ್ತೀನಿ ಅದು ಕೆಪಾಸಿಟೆನ್ಸ್ C2 ಆಗಿರ್ಲಿ. ಈ ಕೆಪಾಸಿಟರ್ ನ ಎಂಡಿಗೆ ಈ ಕೆಪಾಸಿಟರ್ ನ ಎಂಡ್ ಅನ್ನ ಕನೆಕ್ಟ್ ಮಾಡುವಂಥದ್ದು. ಈಗ ಇದೆರಡು ಸೀರೀಸ್ ಕಾಂಬಿನೇಷನ್ ಆಯ್ತು. ಇನ್ನೊಂದು ಕೆಪಾಸಿಟರ್ ತಗೊಳ್ಳಿ C3 ಕೆಪಾಸಿಟೆನ್ಸ್, ಅದನ್ನ ಇದರ ಫ್ರೀ ಎಂಡಿಗೆ ಕನೆಕ್ಟ್ ಮಾಡಿ. ಸೊ ಈ ರೀತಿ ಕನೆಕ್ಟ್ ಮಾಡ್ತಾ ಹೋಯ್ತಂದ್ರೆ ಇದನ್ನೇ ನಾವು ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಎಂತಂದ್ರೆ ಕನೆಕ್ಟೆಡ್ ನಂಬರ್ ಆಫ್ ಕೆಪಾಸಿಟರ್ಸ್ ಕನೆಕ್ಟೆಡ್ ಎಂಡ್ ಟು ಎಂಡ್ ಕನೆಕ್ಷನ್ ನಾವು
ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಅದೇ ತರ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೋಡ್ರಿ, ಅದೇ ಕೆಪಾಸಿಟರ್ C1 ಕನೆಕ್ಟೆಡ್ ಬಿಟ್ವೀನ್ ಎ ಅಂಡ್ ಬಿ. ಇನ್ನೊಂದು ಕೆಪಾಸಿಟರ್ ತಗೊಳ್ಳಿ C2, ಇದ್ರ ಎರಡು ಫ್ರೀ ಎಂಡ್ ಅನ್ನ ಏನ್ ಮಾಡಿ ಅದೇ ಎ ಮತ್ತೆ ಬಿ ಗೆ ಕನೆಕ್ಟ್. ನೋಡ್ರಿ, C1 ಕೆಪಾಸಿಟರ್ ಇಸ್ ಆಲ್ಸೋ ಕನೆಕ್ಟೆಡ್ ಬಿಟ್ವೀನ್ ಎ ಅಂಡ್ ಬಿ ಅಂಡ್ C2 ಆಲ್ಸೋ ಕನೆಕ್ಟೆಡ್ ಬಿಟ್ವೀನ್ ಎ ಅಂಡ್ ಬಿ. ಅದೇ ತರ C3 ಕೆಪಾಸಿಟರ್ ತಗೊಳ್ಳಿ, ಅದನ್ನು ಒಂದ್ ಎಂಡ್ ನ ಎ ಗೆ ಇನ್ನೊಂದ್ ಎಂಡ್ ನ ಬಿ ಗೆ ಕನೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ಕೆಪಾಸಿಟರ್ಸ್ ನಂಬರ್ ಆಫ್ ಕೆಪಾಸಿಟರ್ಸ್ ಕನೆಕ್ಟೆಡ್ ಬಿಟ್ವೀನ್ ಸೇಮ್ ಟು ಟರ್ಮಿನಲ್ ಕಾಲ್ಡ್ ಪ್ಯಾರಲಲ್ ಕಾಂಬಿನೇಷನ್ ಆಗುತ್ತೆ. ನೆಕ್ಸ್ಟ್ ಇದ್ರಲ್ಲಿ ಏನು ಕಲಿಬೇಕಂತಂದ್ರೆ ನೋಡ್ರಿ, ಸಪೋಸ್ ಇದಕ್ಕೆ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಕೊಡ್ತೀನಿ, ಇದಕ್ಕೆ ನೇಮ್ ಮಾಡಿ. This is A and this is the terminal of first capacitor C and D. ನೋಡ್ರಿ, ಎ ಬಿ ಕನೆಕ್ಟ್ ಮಾಡ್ತೀರಾ, ಬಿ ಇಂದ ಸಿ ಗೆ, ಸಿ ಇಂದ ಡಿ ಗೆ, ಈ ರೀತಿ ಎಂಡ್ ಟು ಎಂಡ್ ಕನೆಕ್ಷನ್ ಸೀರೀಸ್ ಆಗುತ್ತೆ. ಈಗ ಇದಕ್ಕೆ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಕೊಡಿ. ಲೆಟ್ ಮಿ ರಿಮೂವ್ ದಿಸ್ ಒನ್. ಎಂಡ್ ಟು ಎಂಡ್ ಕನೆಕ್ಷನ್, ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿ. ಫ್ರಮ್ ಬಿಟ್ವೀನ್ ಎ ಅಂಡ್ ಡಿ, ವಿ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ಯಾವಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡ್ತಿರೋ ಫ್ರೀ ಎಂಡ್ಸ್ ಗೆ, ಈ ಪೊಟೆನ್ಷಿಯಲ್ ಏನಾಗುತ್ತೆ ಡಿವೈಡ್ ಆಗುತ್ತೆ. ಇಲ್ಲಿ ಸ್ವಲ್ಪ ಡಿವೈಡ್ ಆಗುತ್ತೆ, ಇಲ್ಲಿ ಸ್ವಲ್ಪ ಡಿವೈಡ್ ಆಗುತ್ತೆ ಬಿಟ್ವೀನ್ ಬಿ ಅಂಡ್ ಸಿ, V2 ಇಲ್ಲಿ V3. ಹಾಗಾದ್ರೆ V ಕ್ಯಾನ್ ಬಿ ರಿಟನ್ ಆಸ್ V1 ಪ್ಲಸ್ V2 ಪ್ಲಸ್ V3. ಹಾಗಾದ್ರೆ ಚಾರ್ಜಸ್ ಏನಾಗುತ್ತೆ ನೋಡ್ರಿ, ಚಾರ್ಜಸ್ ರಿಮೈನ್ಸ್ ಸೇಮ್. ಇದ್ರ ಮೇಲೆ ಕ್ಯೂ ಇದ್ರೆ ಇದ್ರ ಮೇಲೂ ಕ್ಯೂ ಇರುತ್ತೆ, ಇದ್ರ ಮೇಲೂ ಕ್ಯೂ ಇರುತ್ತೆ. ನೀವು ಸ್ವಲ್ಪ ಝೂಮ್ ಅಲ್ಲಿ ಬರೆದ್ರೆ ಏನಾಗ್ತದೆ ಅಂದ್ರೆ ನೋಡ್ರಿ, ಈ ತರ ಇದ್ರೆ ಇದ್ರ ಮೇಲೆ ಪ್ಲಸ್ ಚಾರ್ಜಸ್, ಇದ್ರ ಮೇಲೆ ಮೈನಸ್ ಚಾರ್ಜಸ್, ಇದ್ರ ಮೇಲೆ ಪ್ಲಸ್ ಕ್ಯೂ, ಇದ್ರ ಮೇಲೆ minus q ಈ ತರ. Okay, so charge when the number of capacitors are connected in series remains same, q remains same, but in parallel combination nodri potential difference is applied between v. This is the potential difference across the combination. ಇಲ್ಲಿ ಎಷ್ಟಿರುತ್ತೆ, v between a and b connect ಮಾಡೋದ್ರಿಂದ v ಇಲ್ಲೂ ಕೂಡ ಸೇಮ್ ಇರುತ್ತೆ. C1 ಹತ್ರನೂ potential difference v ನೇ ಇರುತ್ತೆ, v remains same. What about the charges? ನೋಡ್ರಿ, ಚಾರ್ಜಸ್ ಡಿವೈಡ್ ಆಗುತ್ತೆ. ಇಲ್ಲಿ Q1, ಇಲ್ಲಿ Q2, ಇಲ್ಲಿ Q3 ಅಂತ ಇಟ್ಕೊಳ್ಳೋಣ. Q total charge on capacitors will be Q, which can be written as Q1 plus Q2 plus 3. ಇಲ್ಲಿ ಚಾರ್ಜ್ ಡಿವೈಡ್ ಆಗುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಇರುತ್ತೆ. ಇಲ್ಲಿ ಚಾರ್ಜ್ ಸೇಮ್ ಇರುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಡಿವೈಡ್ ಆಗುತ್ತೆ. ಹಿಯರ್ ವಿ ಸೇಮ್, ಚಾರ್ಜ್ ಡಿವೈಡ್ಸ್. ಇದು ನಿಮ್ಗೆ ಗೊತ್ತಿರಬೇಕು. ಇದನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಅಂದ್ರೆ ನೋಡ್ರಿ, ಹೇಳ್ತಾ ಹೋಗ್ತಾರೆ. ಈಗ ಒಂದು ಕೆಪಾಸಿಟರ್ನೇ ಒಂದು ಕೆಪಾಸಿಟರ್ ಒಂದು ವಾಟರ್ ಟ್ಯಾಂಕಿಗೆ ಕಂಪೇರ್ ಮಾಡಿ. ಒಂದು ಕೆಪಾಸಿಟರ್ ಇದೆ, ಇದು ವಾಟರ್ ಟ್ಯಾಂಕಿಗೆ ಕಂಪೇರ್ ಮಾಡಿ. ಈ ತರ ಇದೆ ವಾಟರ್, ಇದೊಂದು ವಾಟರ್ ಟ್ಯಾಂಕ್. ಈಗ ಇದರ ಕೆಪಾಸಿಟಿ ಎಷ್ಟು, ಸಿ 500 ಲೀಟರ್ ಅಂತ ಇಟ್ಕೊಳ್ಳೋಣ. 500 ಲೀಟರ್ ಕೆಪಾಸಿಟಿ. ಇದು ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ ಸಿ. ಈಗ ಏನ್ ಮಾಡ್ತೀನಿ, ಇದರಲ್ಲಿ ನೀರನ್ನ ಫಿಲ್ ಮಾಡ್ತೀನಿ. ಫಸ್ಟ್ ನೀರನ್ನ ಫಿಲ್ ಮಾಡ್ತೀವಲ್ಲ, ಅದೇ ಏನು ಕ್ಯೂ, ಚಾರ್ಜ್ ಕಂಪೇರ್ಡ್ ವಿತ್ ವಾಟರ್. ಎಷ್ಟು ಅಮೌಂಟ್ ಆಫ್ ವಾಟರ್ ಫಿಲ್ ಮಾಡ್ತೀರೋ ಅಷ್ಟು ಕ್ಯೂ ಗೆ ಈಕ್ವಲೆಂಟ್. ವಾಟ್ ಅಬೌಟ್ ಪೊಟೆನ್ಷಿಯಲ್ ಡಿಫರೆನ್ಸ್? ನೋಡ್ರಿ, ಇಲ್ಲಿ ಪೊಟೆನ್ಷಿಯಲ್ 0 ವೋಲ್ಟ್ ಇರುತ್ತೆ, ಇಲ್ಲಿ 1 ವೋಲ್ಟ್, ಈ ತರ 2 ವೋಲ್ಟ್, ಇಲ್ಲಿ 3 ವೋಲ್ಟ್, ಇಲ್ಲಿ 4 ವೋಲ್ಟ್, ಇಲ್ಲಿ 5 ವೋಲ್ಟ್. ಈಗ ಏನೂ ಚಾರ್ಜಸ್ ಇಲ್ಲ, ಚಾರ್ಜ್ ಇಸ್ 0, ನಥಿಂಗ್ ಬಟ್ ವಾಟರ್ ಹ್ಯಾಸ್ ನಾಟ್ ಫಿಲ್ಡ್, ಅಂದ್ರೆ ಚಾರ್ಜ್ ಇಲ್ಲ, ವಾಟರ್ ಇಲ್ಲ. ಈಗ ಫಿಲ್ ಮಾಡ್ತಾ ಬರ್ತೀನಿ ನೋಡ್ರಿ. ಎಷ್ಟು ಫಿಲ್ ಮಾಡಿದೆ, 1 ಲೀಟರ್ 100 ಲೀಟರ್ ಫಿಲ್ ಮಾಡಿದೆ ಅಂತ ಇಟ್ಕೊಳ್ಳಿ. 100 ಲೀಟರ್ ನ ಫಿಲ್ ಮಾಡಿದೆ. Q is equivalent to water which is equal to 100 ಲೀಟರ್. ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಯ್ತು, 1 ವೋಲ್ಟ್. V is equal to 1 ವೋಲ್ಟ್. ಅದೇ ತರ ಇಲ್ಲಿಗೆ ಫಿಲ್ ಮಾಡ್ತೀನಿ ನೋಡಿ, 2 ವೋಲ್ಟ್ ತನಕ ಫಿಲ್ ಮಾಡ್ತೀನಿ. ಸೊ ನಾವು ದ ವಾಟರ್ ವಿಲ್ ಬಿ 200 ಲೀಟರ್. ಅವಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಯ್ತು, 2 ವೋಲ್ಟ್ ಆಯ್ತು. ಹೀಗೆ ಇಲ್ಲಿ ತನಕ ಫಿಲ್ ಮಾಡ್ತೀನಿ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ವಾಟರ್ ವಿಲ್ ಬಿ 300 ಲೀಟರ್. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಯ್ತು, ರೈಸ್ ಆಯ್ತು. ಸೊ ಬಟ್ ಪ್ರತಿ ಕೇಸಲ್ಲೂ ಕೆಪಾಸಿಟೆನ್ಸ್ ಏನಾಗುತ್ತೆ, ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ಸೊ 100 ಲೀಟರ್ ಡಿವೈಡೆಡ್ ಬೈ 1 ವೋಲ್ಟ್ ವಿಚ್ ಈಸ್ ಈಕ್ವಲ್ ಟು 200 ಲೀಟರ್ ಡಿವೈಡೆಡ್ ಬೈ 2 ವೋಲ್ಟ್. ಅಥವಾ 300 ಲೀಟರ್ ಫಿಲ್ ಮಾಡ್ತೀನಿ, ಪೊಟೆನ್ಷಿಯಲ್ ಡಿಫರೆನ್ಸ್ 3 ವೋಲ್ಟ್. ಈ ರೀತಿ ಮಾಡಿದಾಗ ನಮಗೆ ಕೆಪಾಸಿಟೆನ್ಸ್ ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಇರುತ್ತೆ. ನಾವು ದಿಸ್ ಇಸ್ ಹೌ ವಿ ಕ್ಯಾನ್ ಕಂಪೇರ್. ನಮ್ಗೆ ಇಲ್ಲಿ ಒಂದು ಅರ್ಥ ಆಗ್ಬೇಕಾದ್ರೆ ಏನಂದ್ರೆ, ಇದು ಅಮೌಂಟ್ ಆಫ್ ವಾಟರ್, ನಥಿಂಗ್ ಬಟ್ ನಂಬರ್ ಆಫ್ ಚಾರ್ಜಸ್. ಎಷ್ಟು ಹೈಟ್ ಮೇಲೆ ಹೋಗುತ್ತೋ ಅಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ ಇದೆ ಅಂತ. ಮತ್ತೆ ಕೆಪಾಸಿಟರ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಕೆಪಾಸಿಟೆನ್ಸ್ ಆಫ್ ಎ ವಾಟರ್ ಟ್ಯಾಂಕ್, ಅದರ ಕೆಪಾಸಿಟಿ ಕಾನ್ಸ್ಟೆಂಟ್ ಇರುತ್ತೆ. ಓಕೆ, ಸೊ ಇದನ್ನ ನಾವೇನ್ ಮಾಡೋಣ, ಸೀರೀಸ್ ಕಾಂಬಿನೇಷನ್ ಅಲ್ಲಿ ಏನಾಗುತ್ತೆ ಅಂತ ಚೆಕ್ ಮಾಡೋಣ. ಏನ್ ಮಾಡಿ, ಇಲ್ಲಿ 3 ಡಿಫ್ರೆಂಟ್ ವಾಟರ್ ಟ್ಯಾಂಕ್ ತಗೊಂಡಿದ್ದೀನಿ. ಒಂದರ ಕೆಪಾಸಿಟಿ C1 ಇದೆ, ಇನ್ನೊಂದರ ಕೆಪಾಸಿಟಿ C2 ಇದೆ, ಇನ್ನೊಂದರ ಕೆಪಾಸಿಟಿ C3 ಇದೆ.
ಇದನ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡು. ಇದರ ಅಕ್ರಾಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಇದೆ ಅಂತ ಇಟ್ಕೊಳ್ಳಿ. ಈಗ 3 ಚಾರ್ಜ್ ಆಗ್ತಾ ಹೋಗುತ್ತೆ, ಅಂದ್ರೆ ಚಾರ್ಜ್ ಇದರಲ್ಲಿ ಫಿಲ್ ಮಾಡ್ತಾ ಹೋಗ್ತೀನಿ, ವಾಟರ್ನ ಫಿಲ್ ಮಾಡ್ತಾ ಹೋಗ್ತೀನಿ. ಸೊ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಯಾವುದು ಕಾನ್ಸ್ಟೆಂಟ್? ಕ್ಯೂ ರಿಮೇನ್ಸ್ ಕಾನ್ಸ್ಟೆಂಟ್. ಅಂದ್ರೆ ಅಮೌಂಟ್ ಆಫ್ ವಾಟರ್ ಇನ್ ವಾಟರ್ ಟ್ಯಾಂಕ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ ಅಬ್ಸರ್ವ್ ಮಾಡಿ, ಇದು ಏರಿಯಾ ಕ್ರಾಸ್ ಸೆಕ್ಷನ್ ಜಾಸ್ತಿ ಇರೋದ್ರಿಂದ ಇದರಲ್ಲಿ ಇಷ್ಟು ವಾಟರ್ ಫಿಲ್ ಆಗುತ್ತೆ. ಅದೇ ಇದರಲ್ಲಿ ಕ್ರಾಸ್ ಸೆಕ್ಷನ್ ಕಡಿಮೆ ಇರೋದ್ರಿಂದ ಅಷ್ಟೇ ಅಮೌಂಟ್ ಆಫ್ ವಾಟರ್, ಸಮ್ 100 ಲೀಟರ್ ಇದಕ್ಕೆ ಹಾಕ್ತೀನಿ, 100 ಲೀಟರ್ ಇದಕ್ಕೆ ಹಾಕ್ತೀನಿ, 100 ಲೀಟರ್ ಇದಕ್ಕೆ ಹಾಕ್ತೀನಿ ಅಂತ ಇಟ್ಕೊಳ್ಳಿ. ಬಟ್ ಅಬ್ಸರ್ವ್ ಮಾಡಿ, ಇದರ ವಾಟರ್ ನ ಲೆವೆಲ್ ಜಾಸ್ತಿ ಆಯ್ತು, ಇದರಲ್ಲಿ ವಾಟರ್ ಲೆವೆಲ್ ಇನ್ನೂ ಜಾಸ್ತಿ ಇರುತ್ತೆ. ಹಾಗಾದ್ರೆ ಏನ್ ಗೊತ್ತಾಯ್ತಂದ್ರೆ ಇದರಲ್ಲಿ ಕ್ಯೂ ಅಮೌಂಟ್ ಆಫ್ ವಾಟರ್ ಅಥವಾ ಅಮೌಂಟ್ ಆಫ್ ಚಾರ್ಜಸ್ ರಿಮೈನ್ ಸೇಮ್, ಆದ್ರೆ ಚೆಕ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ಇದು ಯಾವಾಗಲೂ 0 ವೋಲ್ಟ್ ಇರುತ್ತೆ. ಇದು ನೋಡ್ರಿ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿದೆ ಅದರಲ್ಲಿ V1. ಇದ್ರಲ್ಲಿ ನೋಡ್ರಿ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಯ್ತು, ಸ್ವಲ್ಪ ಜಾಸ್ತಿ ಆಯ್ತು. ಇದ್ರಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ನೂ ಜಾಸ್ತಿ ಆಯ್ತು. ಇನ್ನೊಂದು ಅಬ್ಸರ್ವ್ ಮಾಡ್ಬೇಕು ಏನಂತಂದ್ರೆ, ಚಾರ್ಜ್ ರಿಮೈನ್ಸ್ ಸೇಮ್, ಪೊಟೆನ್ಷಿಯಲ್ ಡಿಫರೆನ್ಸ್ V1 ಇಸ್ ಲೆಸ್ ದೆನ್ V2 ಇಸ್ ಲೆಸ್ ದೆನ್ V3 ಇದೆ ನೋಡಿ. ಸೊ ಹೈಟ್ ಎಲ್ಲಿ ಜಾಸ್ತಿ ಇದೆ, ಅದರ ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ ಇದೆ. ಯಾಕೆ ಅಂತಂದ್ರೆ ಕಾರಣ ಈ ಕೆಪಾಸಿಟೆನ್ಸ್ ನೋಡ್ರಿ, ಕೆಪಾಸಿಟೆನ್ಸ್ ಏನಿದೆ C1, ಇದರ ಕೆಪಾಸಿಟಿ ಜಾಸ್ತಿ ಇದೆ, ಇಸ್ ಗ್ರೇಟರ್ ದೆನ್ C2 ಇಸ್ ಗ್ರೇಟರ್ ದೆನ್ C3. ಇದು ಯಾಕೆ ಹಿಂಗಾಗುತ್ತೆ ಅಂದ್ರೆ, ಅಕಾರ್ಡಿಂಗ್ ಟು ಫಾರ್ಮುಲಾ C is equal to Q by V, when charge remains constant C is inversely proportional to V. ಅಂದ್ರೆ ಕೆಪಾಸಿಟೆನ್ಸ್ ಕಡಿಮೆ ಆದಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಇದೇ ಕಾರಣ. ಹೋಪ್ ನಿಮ್ಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇದೇನೆ ನಾವು ಪ್ಯಾರಲಲ್ ಕಾಂಬಿನೇಷನ್ ತಗೊಂಡ್ರೆ ಹೇಗೆ, ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಏನಾಗುತ್ತೆ ಅಂತ ನೋಡುವ. 3 ಕೆಪಾಸಿಟರ್ ತಗೊಂಡಿದ್ದೀನಿ ವಾಟರ್ ಟ್ಯಾಂಕ್. ಒಂದರ ಕೆಪಾಸಿಟಿ C1, ಇನ್ನೊಂದರ ಕೆಪಾಸಿಟಿ C2, ಇನ್ನೊಂದರ ಕೆಪಾಸಿಟಿ C3. 3 ಬೇರೆ ಬೇರೆ ಇದೆ. ಇದು ತುಂಬಾ ದೊಡ್ಡದಿದೆ, ಅದಕ್ಕಿಂತ ಸಣ್ಣ, ಅದಕ್ಕಿಂತ ಕಡಿಮೆ ಇದೆ. C1 ಈಸ್ ಗ್ರೇಟರ್ ದೆನ್ C2 ವಿಚ್ ಇಸ್ ಗ್ರೇಟರ್ ದೆನ್ C3. ಇದರ ಕೆಪಾಸಿಟಿ ಬೇರೆ ಬೇರೆ ಇದೆ. ಇವು 3 ಸೇಮ್ ಟರ್ಮಿನಲ್ಗೆ ಕನೆಕ್ಟ್ ಮಾಡ್ತೀನಿ. ಹೀಗೆ ಕನೆಕ್ಟೆಡ್ ಬಿಟ್ವೀನ್ ಸೇಮ್ 2 terminal. Now this has become parallel combination between AB. ಈಗ ಇದರಲ್ಲಿ ಏನಾಗುತ್ತೆ, ಇದರಲ್ಲೂ ವಾಟರ್ ನ ಫಿಲ್ ಮಾಡ್ತಾ ಹೋಗಿ ಈಚ್ ಟ್ಯಾಂಕ್ ಅಲ್ಲಿ. ಇದರಲ್ಲಿ V remains constant, potential difference remains constant. ಅಂದ್ರೆ ಈ ತರ ಈ ಲೆವೆಲ್, ವಾಟರ್ ನ ಲೆವೆಲ್ ಸೇಮ್ ಇರಬೇಕು. ಇಲ್ಲಿ ಎಷ್ಟಿರುತ್ತೆ ವಾಟರ್ ಲೆವೆಲ್ V ಇದ್ರೆ ಇಲ್ಲೂ ಕೂಡ ಅಷ್ಟೇ ಇರಬೇಕು, ಹೈಟಿನ ಡಿಫ್ರೆನ್ಸ್ ಅಷ್ಟೇ ಇರಬೇಕು, Vನೇ ಇರಬೇಕು. ಹಾಗಾದ್ರೆ ಯಾವ್ದ್ರಲ್ಲಿ ಎಷ್ಟು ವಾಟರ್ ಫಿಲ್ ಆಗುತ್ತೆ ನೋಡುವ. ಇದ್ರಲ್ಲಿ ನೋಡ್ರಿ ಇಷ್ಟು ವಾಟರ್ ನ ಫಿಲ್ ಮಾಡ್ತೀನಿ, ಇದರಲ್ಲಿ ಅಷ್ಟೇ ಲೆವೆಲ್ ಫಿಲ್ ಮಾಡಬೇಕು, ಬಿಕಾಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಇದರಲ್ಲಿ ಅಷ್ಟೇ ಲೆವೆಲ್ಗೆ ಫಿಲ್ ಮಾಡ್ತೀನಿ. ಅಬ್ಸರ್ವ್ ಮಾಡಿ, ಅಮೌಂಟ್ ಆಫ್ ವಾಟರ್ ಇದರಲ್ಲಿ ಬೇರೆ ಇದೆ, ಇದರಲ್ಲಿ ಬೇರೆ ಇದೆ, ಇದರಲ್ಲಿ ಬೇರೆ ಇದೆ. ಹೇಗಿರುತ್ತೆ ಅಂದ್ರೆ, ಯಾವುದು ದೊಡ್ಡ ಟ್ಯಾಂಕ್ ಇರುತ್ತೋ ಅಮೌಂಟ್ ಆಫ್ ವಾಟರ್ ಅದರಲ್ಲಿ ಜಾಸ್ತಿ ಇರುತ್ತೆ. ಸೊ Q1 ಈಸ್ ಗ್ರೇಟರ್ ದೆನ್ Q2 ವಿಚ್ ಇಸ್ ಗ್ರೇಟರ್ ದೆನ್ Q3. ಈ ತರ ವರ್ಕ್ ಆಗುತ್ತೆ ನೋಡಿ. ಯಾಕೆ? ಅಕಾರ್ಡಿಂಗ್ ಟು ಫಾರ್ಮುಲಾ C is equal to Q by V, V remains constant. ಹಾಗಾದ್ರೆ C ಪ್ರಪೋರ್ಷನಲ್ ಟು Q ಇರುತ್ತೆ when V remains constant. ಯಾವುದು ದೊಡ್ಡ ಟ್ಯಾಂಕ್ ಅದರಲ್ಲಿ ಅಮೌಂಟ್ ಆಫ್ ವಾಟರ್ ಜಾಸ್ತಿ ಫಿಲ್ ಆಗ್ತಾ ಹೋಗುತ್ತೆ. when ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಿದೆ, ಹೈಟ್ remains constant. This happens in case of ಪ್ಯಾರಲಲ್ ಕಾಂಬಿನೇಷನ್. ಇದನ್ನೇ ನಾವು ಕೆಪಾಸಿಟರ್ ಅಲ್ಲಿ ಹಾಕೊಳ್ಬೇಕು. ಸೊ ಸೀರೀಸ್ ಮತ್ತೆ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ. ಮತ್ತೆ ಇನ್ನೇನ್ ಕೇಳ್ತಾರೆ ಅಂದ್ರೆ, ನೋಡ್ರಿ ಇಲ್ಲಿ 3 ವಾಟರ್ ಟ್ಯಾಂಕ್ ಇದೆ, ಹೂಸ್ ಕೆಪಾಸಿಟೆನ್ಸ್ C1, C2, C3. ಈ 3 ರಿಪ್ಲೇಸ್ ಮಾಡಿ ಅಲ್ಲಿ ಆ ಜಾಗದಲ್ಲಿ ಒಂದು ಕೆಪಾಸಿಟರ್ನ ಇಡಬೇಕು, ಅಂದ್ರೆ ಒಂದು ವಾಟರ್ ಟ್ಯಾಂಕ್ ಅನ್ನ ಇಡಬೇಕು. ಹಾಗಾದ್ರೆ ಅದರ ಕೆಪಾಸಿಟೆನ್ಸ್ ಎಷ್ಟಿರಬೇಕು, ಅದರ ಕೆಪಾಸಿಟಿ ಎಷ್ಟಿರಬೇಕು, ರಿಪ್ಲೇಸ್ ಬೈ 1 ಕೆಪಾಸಿಟರ್. ಅದರ ಕೆಪಾಸಿಟಿ ಎಷ್ಟು? ಪ್ಯಾರಲಲ್ ಕಾಂಬಿನೇಷನ್ ಅಲ್ಲೂ ಅಷ್ಟೇ, ಈ 3 ತೆಗೆದುಬಿಟ್ಟು ರಿಪ್ಲೇಸ್ ಬೈ 1 ಕೆಪಾಸಿಟರ್. ಅದರ ಕೆಪಾಸಿಟೆನ್ಸ್ ಎಷ್ಟಿರಬೇಕು ಅಂತ ಕಂಡುಹಿಡಿಯುವ. ಅದರ ಕೆಪಾಸಿಟಿ ಏನು, ಒಂದು ಟ್ಯಾಂಕ್ ಅನ್ನ ಇಡಬೇಕು ಆ ಜಾಗದಲ್ಲಿ. ಸೊ ಅದನ್ನೇ ನಾವು ಈಕ್ವಿವಲೆಂಟ್ ಕೆಪಾಸಿಟೆನ್ಸ್ ಅಂತ ಕರಿತೀವಿ. ಈಕ್ವಿವಲೆಂಟ್ ಕೆಪಾಸಿಟೆನ್ಸ್ ಆಫ್ ನಂಬರ್ ಆಫ್ ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಚೆಕ್ ಮಾಡುವ, ನಿಮಗೆ ಡಿರೈವೇಶನ್ ಕೇಳ್ತಾರೆ. ಇದೆಲ್ಲ ಅರ್ಥ ಆಗಿದೆ ಅಂದ್ರೆ ನೀವು ಈಸಿಯಾಗಿ ಇದನ್ನ ಡಿರೈವ್ ಮಾಡ್ಬೋದು. ಏನ್ ತಗೊಳ್ಳೋಣ, ಫಸ್ಟ್ ಈಕ್ವಿವಲೆಂಟ್ ಕೆಪಾಸಿಟೆನ್ಸ್. ಈಕ್ವಿವಲೆಂಟ್ ಕೆಪಾಸಿಟೆನ್ಸ್ ಆಫ್ 2 ಕೆಪಾಸಿಟರ್ ತಗೊಳ್ಳುವ. ಫಸ್ಟ್ 2 ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್. ಸೊ ಡಿರೈವ್ ಮಾಡುವಾಗ ನಾವ್ ಏನ್ ಮಾಡ್ತೀವಿ, ಫಸ್ಟ್ 2 ಕೆಪಾಸಿಟರ್ ಮಾತ್ರ ತಗೊಳ್ತೀವಿ, are connected in series like C1, C2. ಇದು ಈಕ್ವಲೆಂಟ್ ಕೆಪಾಸಿಟರ್ ಅಂದ್ರೆ ಎರಡನ್ನು ರಿಪ್ಲೇಸ್ ಮಾಡಿ ಒಂದೇ ಒಂದು ಕೆಪಾಸಿಟರ್ ನ ಹಾಕೊಳ್ಬೇಕು. ಅದರ ಹೆಸರು CS ಅಂತ ಕೂಡ. ನಾವು ಕೆಪಾಸಿಟೆನ್ಸ್ ಇಸ್ CS. ಸೊ ಇಲ್ಲಿ ಬರ್ಕೊಳ್ಳೋಣ. ಕನ್ಸಿಡರ್ 2 ಕೆಪಾಸಿಟರ್ಸ್
are connected in series. Two capacitors C1 and C2 are connected in series between A and C ಅಂತ ಇಟ್ಕೊಳ್ಳಿ. ಏನ್ ಸರ್ ಇದು A and C, ಇದಕ್ಕೆ ಹೆಸರು ಕೊಡ್ತೀನಿ ನೋಡಿ. This is A and this is B and this is our C. ಓಕೆ, ಈಗ ಇದನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇದಕ್ಕೆ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಕೊಡಿ ಬಿಟ್ವೀನ್ A and C. V is the potential difference between A and C, and that V definitely ಏನಾಗುತ್ತೆ, ಡಿವೈಡ್ ಆಗುತ್ತೆ. ಇಲ್ಲಿ ಎಷ್ಟು ಡಿವೈಡ್ ಆಗುತ್ತೆ, ಅಕ್ರಾಸ್ ಎ ಬಿ ಇಟ್ ಡಿವೈಡ್ಸ್ V1, ಅಕ್ರಾಸ್ ಬಿ ಸಿ ಅಂದ್ರೆ ಸೆಕೆಂಡ್ ಕೆಪಾಸಿಟರ್ ಹತ್ರ V2 ಅಷ್ಟು ಡಿವೈಡ್ ಆಗುತ್ತೆ. ಹಾಗಾದ್ರೆ ಏನಂತ ಬರೀಬಹುದು ನಾವು, V is equal to V1 plus V2 is the potential difference between across AC. ಈಗ we know that charge remains constant. ಇದ್ರ ಮೇಲೆ ಚಾರ್ಜ್ ಎಷ್ಟಿರುತ್ತೆ Q, ಇದ್ರ ಮೇಲೆ ಚಾರ್ಜ್ ಎಷ್ಟಿರುತ್ತೆ Q. So Q is the charge on C1 and C2. So ಹಾಗಾದ್ರೆ V1 ಎಷ್ಟು ಬರೀಬಹುದು, therefore V1 can be written as V is equal to formula C is equal to Q by V. V can be written as Q by C. So ಇಲ್ಲಿ ಎಷ್ಟಿದೆ ಚಾರ್ಜ್ Q ಇದೆ, ಕೆಪಾಸಿಟನ್ಸ್ ಎಷ್ಟಿದೆ C1 ಇದೆ, ಅಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ V1 ಇದೆ. ಅದೇ ತರ V2 ಏನಂತ ಬರೀಬಹುದು, Q by C2. These are the potential differences across the first and second capacitor. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. Therefore potential difference V is equal to V1 plus V2 ಜಾಗದಲ್ಲಿ V1 is Q by C1 plus V2 is Q by C2. Q ಕಾಮನ್ ಬರಲೇಬೇಕು, ಉಳಿಯೋದೇನು 1 by C1 plus 1 by C2. Take this as equation. Next ಏನ್ ಮಾಡಿ, replace the two capacitor by a single equivalent capacitor whose capacity is CS. ರಿಪ್ಲೇಸ್ ಮಾಡಿದೀನಿ. ಈಗ ಇದಕ್ಕೂ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಡಬೇಕು ಬಿಟ್ವೀನ್ ಎ ಮತ್ತೆ ಸಿ, ಅಂದ್ರೆ ಇವೆರಡರ ಮಧ್ಯ ಎರಡು ಕೆಪಾಸಿಟರ್ನ ತೆಗೆದ್ಬಿಟ್ಟು ಒಂದೇ ಒಂದು ಕೆಪಾಸಿಟರ್ನ ಹಾಕೊಂಡಿದ್ದೀನಿ. ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿದೆ ಎ ಮತ್ತೆ ಸಿ ಮಧ್ಯ, ವಿ ಇದೆ. ಇದ್ರ ಮೇಲೆ ಚಾರ್ಜ್ ಎಷ್ಟಿದೆ, ಇದ್ರ ಮೇಲೆ ಎಷ್ಟಿರುತ್ತೆ, ಇದ್ರ ಮೇಲೂ ಅಷ್ಟೇ ಇರಬೇಕು. ಅಷ್ಟೇ ಕೆಪಾಸಿಟಿ, ಅಷ್ಟೇ ವಾಟರ್ನ ಫಿಲ್ ಮಾಡ್ಕೊಳ್ಬೇಕು. ಹಾಗಿದ್ರೆ ಏನಂತ ಬರೀಬಹುದು, ಫಾರ್ ದ ನ್ಯೂ ಕೆಪಾಸಿಟರ್ ವಿ ಕ್ಯಾನ್ ಬಿ ರಿಟನ್ ಆಸ್ ಕ್ಯೂ ಬೈ ಸಿ. ಎಸ್ ಇದೆ. ನೌ ಟೇಕ್ ದಿಸ್ ಆಸ್ ಈಕ್ವೇಶನ್. ಈಗೇನ್ ಮಾಡಿ, ಈ ಈಕ್ವೇಶನ್ ಕಂಪೇರ್ ಮಾಡಿ. ಕಂಪೇರ್ 1 and 2. ವಿ ಗೆಟ್, ನೋಡ್ರಿ, ವಿ ಜಾಗದಲ್ಲಿ ವಿ, ಕ್ಯೂ ಜಾಗದಲ್ಲಿ ಕ್ಯೂ. ಹಾಗಾದ್ರೆ 1 by CS ಪ್ಲೇಸ್ ಅಲ್ಲಿ ಏನಿದೆ, 1 by C1 plus 1 by C2 ಇದೆ. So this is the equivalent capacitance of two capacitor connected in series. Sir, suppose 3 capacitors ಇದೆ, 3 capacitors ಇದ್ರೆ ಇದನ್ನ ಎಕ್ಸ್ಟೆಂಡ್ ಮಾಡಿ. For 3 capacitors 1 by CS is equal to 1 by C1 plus 1 by C2 plus 1 by C3. ಮೂರ್ ಇದ್ರೆ n number of capacitors ಇದ್ರೆ 1 by Cn which are connected in series. So this is the formula for equivalent capacitance. ಇದನ್ನ ಹೇಗೆ ಡಿಫೈನ್ ಮಾಡ್ತಾರೆ ಅಂದ್ರೆ ನೋಡ್ರಿ, ಈ ಕಡೆ ಏನಿದೆ ರೆಸಿಪ್ರೋಕಲ್ ಇದೆ, ಎಲ್ಲದಕ್ಕೂ ರೆಸಿಪ್ರೋಕಲ್ ಇದೆಯಾ. ಹಾಗಾದ್ರೆ this is the left hand side ಅಲ್ಲಿ, this is the reciprocal of equivalent capacitance in series is equal to sum of the reciprocals of individual capacitances. So this is how we can calculate the equivalent capacitance in series. ಇದರಲ್ಲಿ ಸಪೋಸ್ n number of capacitors ಆಯ್ತಿದ್ದು, n number of equal capacitors ಇದ್ರೆ, if we have n equal capacitors in series ಇದ್ರೆ ಏನ್ ಮಾಡ್ತೀವಿ, ಸೇಮ್ ಅದೇ ಫಾರ್ಮುಲಾ ಚೆಕ್ ಮಾಡುವ. 1 by CS 1 by C plus 1 by C plus 1 by C. ಮೂರ್ ಇದ್ರೆ ಇದೇನಾಗುತ್ತೆ ನೋಡ್ರಿ, ಸಪೋಸ್ ಮೂರಕ್ಕೆ ಅಪ್ಲೈ ಮಾಡುವ. 1 by CS is 3 by C. n ಇದ್ರೆ ಏನಾಗುತ್ತೆ, it will become n by C and so on plus 1 by C. It will become n by C. So CS ಏನಾಗುತ್ತೆ, C by n ಆಗುತ್ತೆ. So this is the capacitance, equivalent capacitance when n number of equal capacitors are connected in series. That's it. Sometimes ಎರಡೆರಡು ಕೆಪಾಸಿಟರ್ ಕೊಟ್ಬಿಡ್ತಾನೆ, ಅವಾಗ ಏನಂತ ಆಗುತ್ತೆ, 1 by CS is 1 by C1 plus 1 by C2 ಆಗುತ್ತೆ. ಇದನ್ನ ಹೀಗೆ ರೆಸಿಪ್ರೋಕಲ್ ಮಾಡಿ LCM ತೆಗೆದು C1 C2 by C1 plus C2 ಆಗುತ್ತೆ. ನೋಡಿ ಚೆಕ್ ಮಾಡಿ. ಸೊ CS ರೆಸಿಪ್ರೋಕಲ್ ಮಾಡಿ, ಇವಾಗ ಏನಾಗುತ್ತೆ, C1 C2 by C1 plus C2. ಇದು ಯಾವಾಗ ಅಪ್ಲೈ ಮಾಡಬೇಕು, ಎರಡು ಕೆಪಾಸಿಟರ್ ಇದ್ದಾಗ ಅಪ್ಲೈ ಮಾಡಬೇಕು. ಡಿಫರೆಂಟ್ ಕೆಪಾಸಿಟರ್ಸ್ ಇದ್ದಾಗ, ಇದು n ಈಕ್ವಲ್ ಇದ್ದಾಗ ಅಪ್ಲೈ ಮಾಡಬೇಕು. ಈಕ್ವಲ್ ಇಲ್ಲ, ಏನು ಇಲ್ಲ ಅಂತಂದ್ರೆ ಯೂಸ್ ದ ಜನರಲ್ ಫಾರ್ಮುಲಾ. ದಿಸ್ ಇಸ್ ದ ಜನರಲ್ ಫಾರ್ಮುಲಾ ಫಾರ್ ಈಕ್ವಲೆಂಟ್
ಕೆಪಾಸಿಟರ್. ಹೋಪ್ ನಿಮ್ಗಿದು ಗೊತ್ತಾಯ್ತು ಅನ್ಕೊಂಡಿದ್ದೀನಿ. ಎಕ್ಸಾಮ್ ಅಲ್ಲಿ ಇದೇ ತರನೇ ಬರೀರಿ. ನೆಕ್ಸ್ಟ್ ಇದೇ ತರ ಈಕ್ವಲೆಂಟ್ ಕೆಪಾಸಿಟನ್ಸ್ ವೆನ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಚೆಕ್ ಮಾಡು. ಈಕ್ವಲೆಂಟ್ ಕೆಪಾಸಿಟನ್ಸ್ ವೆನ್ ಟೂ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಚೆಕ್ ಮಾಡು. ಆಮೇಲೆ ಎನ್ ನಂಬರ್ ಆಫ್ ಕೆಪಾಸಿಟರ್ಸ್ ಗೆ ಎಕ್ಸ್ಟೆಂಡ್ ಮಾಡು. ಎರಡು ಕೆಪಾಸಿಟರ್ ತಗೊಳ್ಳಿ, ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿ. ಸೇಮ್ ಅದೇ ತರನೇ C1 C2 ಕನೆಕ್ಟೆಡ್ ಬಿಟ್ವೀನ್ ಎ ಅಂಡ್ ಬಿ. ಇದರ ಈಕ್ವಲೆಂಟ್ ಕೆಪಾಸಿಟನ್ಸ್ ಏನಾಗುತ್ತೆ, ಎ ಮತ್ತೆ ಬಿ ಮಧ್ಯ ಒಂದೇ ಒಂದು ಕೆಪಾಸಿಟರ್ ನ ಹಾಕೊಳ್ಬೇಕು. ದಟ್ ಈಸ್ CP ಅಂತ ಇಟ್ಕೊಳ್ಳೋಣ. ಬರೀರಿ. ಕನ್ಸಿಡರ್ ಟೂ ಕೆಪಾಸಿಟರ್ಸ್ C1 ಅಂಡ್ C2 are connected in parallel between A and B as shown in figure. Now, ಇದಕ್ಕೆ potential difference ಕೊಡಿ. V is the potential difference between A and B. V is the potential difference between A and B. So ಇಲ್ಲಿ potential difference ಎಷ್ಟು ಇರುತ್ತೋ ಇಲ್ಲೂ potential difference ಅಷ್ಟೇ ಇರುತ್ತೆ. ಯಾಕೆಂದ್ರೆ ಬಿಟ್ವೀನ್ ಸೇಮ್ ಟೂ ಪಾಯಿಂಟ್ಸ್ ಕನೆಕ್ಟ್ ಮಾಡಿರೋದ್ರಿಂದ C1 C2 ಹತ್ರ potential difference ಕಾನ್ಸ್ಟೆಂಟ್ ಇರುತ್ತೆ. ಅದು ನಮ್ಗೆ ಆಲ್ರೆಡಿ ಗೊತ್ತು. ಬಟ್ ಚಾರ್ಜ್ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಇಲ್ಲಿ ಚಾರ್ಜ್ Q1 ಅಂತ ಇಟ್ಕೊಳ್ಳಿ, ಇಲ್ಲಿ ಚಾರ್ಜ್ Q2. Q1 and Q2 are the charges on C1 and C2 ರೆಸ್ಪೆಕ್ಟಿವ್ಲಿ. ಈಗೇನ್ ಮಾಡಿ ಟೋಟಲ್ ಚಾರ್ಜ್ ಅನ್ನ ತಗೊಳ್ಳಿ. ಟೋಟಲ್ ಚಾರ್ಜ್ ಆನ್ ದ ಟೂ ಕೆಪಾಸಿಟರ್ ಇಸ್ Q is equal to Q1 plus Q2 ಅಂತ ಇಟ್ಕೊಳ್ಳೋಣ. ಸೊ Q is equal to Q ಏನಂತ ಬರೀಬಹುದು, ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ C is equal to Q by V. Q can be written as C into V. ಹಾಗಾದ್ರೆ Q1 ಜಾಗದಲ್ಲಿ CV ಬರ್ಕೊಳ್ಳೋಣ. ಸೊ Q1 ಇರೋ ಜಾಗದಲ್ಲಿ ಕೆಪಾಸಿಟನ್ಸ್ C1 ಇದೆ, V ಈ ಜಾಗದಲ್ಲಿ V ನೇ ಇದೆ. ನೆಕ್ಸ್ಟ್ Q2 is C into V. Q2 ಜಾಗದಲ್ಲಿ ಕೆಪಾಸಿಟನ್ಸ್ C2 ಇದೆ. ಸೊ C2 ಪೊಟೆನ್ಷಿಯಲ್ ಡಿಫರೆನ್ಸ್ V ನೇ ಇದೆ. ಸೊ Q is equal to V ಕಾಮನ್ ಬರಲೇಬೇಕು, ಕಾಮನ್ ಔಟ್ ಮಾಡಿ. ಸೊ C1 ಪ್ಲಸ್ C2 ಬರುತ್ತೆ. ನಾವು ಟೇಕ್ ದಿಸ್ as equation 1. ನೆಕ್ಸ್ಟ್ ಏನ್ ಮಾಡಬೇಕು, ರಿಪ್ಲೇಸ್ ದ ಟೂ ಕೆಪಾಸಿಟರ್ಸ್ ಬೈ ಸಿಂಗಲ್ ಈಕ್ವಲೆಂಟ್ ಕೆಪಾಸಿಟರ್ ಹ್ಯಾವಿಂಗ್ ಕೆಪಾಸಿಟನ್ಸ್ CP. ಇಲ್ಲಿ ಬರ್ದಿನಲ್ಲ ಅದೇ. ಅವಾಗ ಏನಾಗುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ A and B ಎಷ್ಟು ಕೊಡ್ತೀರಾ, ಇನ್ ಮುಂಚೆ ಎಷ್ಟಿತ್ತು ಅಷ್ಟೇ ಕೊಡಿ. ಇದ್ರ ಮೇಲೆ ಚಾರ್ಜ್ ಎಷ್ಟಿದೆ, ಇವೆರಡರ ಚಾರ್ಜ್ ನ ಟೋಟಲ್ ಇರುತ್ತೆ. ಲೆಟ್ ಇಟ್ ಬಿ Q. ಹಾಗಾದ್ರೆ Q ಕ್ಯಾನ್ ಬಿ ರಿಟನ್ ಆಸ್ ಏನು, C into V. Q ನೇ ಇದೆ, C ನೇ, CP ಇದೆ, V ನೇ ಇದೆ. ಟೇಕ್ ದಿಸ್ as equation. Now compare these two equations. Compare 1 and 2. We get ನೋಡ್ರಿ Q V ಕಾಮನ್ ಬಂದಿದೆ. ಹಾಗಾದ್ರೆ CP ಜಾಗದಲ್ಲಿ ಏನಂತ ಬರೀಬಹುದು, C1 plus C2. ನೆಕ್ಸ್ಟ್ ಇದೇ ತರ if we have number of capacitors, ಅವಾಗ ಏನಾಗುತ್ತೆ, CP is equal to, this is for n capacitors in parallel. ಅವಾಗ ಏನಾಗುತ್ತೆ, CP can be written as C1 plus C2 plus ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು, ಆಡ್ ಮಾಡ್ತಾ ಹೋಗ್ಬೋದು. CN ಎಷ್ಟು ನಂಬರ್ ಆಫ್ ಕೆಪಾಸಿಟರ್ ಬೇಕಾದ್ರೂ ಎಕ್ಸ್ಟೆಂಡ್ ಮಾಡ್ಬೋದು. ಅದೇ ತರ ಫಾರ್ n ಕೆಪಾಸಿಟರ್ಸ್, n ಈಕ್ವಲ್ ಕೆಪಾಸಿಟರ್ಸ್ ಇದ್ರೆ ಏನಂತ ಬರೆಯುವುದು, CP ಕ್ಯಾನ್ ಬಿ ರಿಟನ್ ಆಸ್ C plus C plus C plus up to n. It will become n into C. So this is all about series combination and parallel ಕಾಂಬಿನೇಷನ್. ಇದಕ್ಕೆ ಬೇಕಾದ್ರೆ ಡೆಫಿನೇಷನ್ ಬರೀಬಹುದು ನೋಡ್ರಿ. ಲೆಫ್ಟ್ ಹ್ಯಾಂಡ್ ಸೈಡ್ ಏನು, ಈಕ್ವಲೆಂಟ್ ಕೆಪಾಸಿಟನ್ಸ್ ಇನ್ ಪ್ಯಾರಲಲ್ ಇಸ್ ಈಕ್ವಲ್ ಟು ಜಸ್ಟ್ ಸಮ್ ಆಫ್ ದ ಇಂಡಿವಿಜುವಲ್ ಕೆಪಾಸಿಟೆನ್ಸಸ್ ಅಷ್ಟೇ. ಸಮ್ ಆಫ್ ದ ಇಂಡಿವಿಜುವಲ್ ಕೆಪಾಸಿಟರ್ ಆಡ್ ಮಾಡ್ತಾ ಹೋಗೋದಷ್ಟೇ. ಅಲ್ಲೇನಾಗುತ್ತೆ, ಪ್ಯಾರಲಲ್ ಸೀರೀಸ್ ಅಲ್ಲಿ ರೆಸಿಪ್ರೋಕಲ್ ತಗೊಂಡು ಆಡ್ ಮಾಡಿದ್ರೆ ಆನ್ಸರ್ ಕೂಡ ರೆಸಿಪ್ರೋಕಲ್ ಬರುತ್ತೆ. ಪ್ಯಾರಲಲ್ ಅಲ್ಲಿ ಡೈರೆಕ್ಟ್ ಆಗಿ ಆಡ್ ಮಾಡ್ತೀರಾ, ನಿಮಗೆ ಡೈರೆಕ್ಟ್ ಆನ್ಸರ್ ಬರುತ್ತೆ ಈಕ್ವಲೆಂಟ್ ಕೆಪಾಸಿಟನ್ಸ್ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ. ಹೋಪ್ ನಿಮ್ಗಿದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟನ್ನ ಬರಿಬೇಕಾಗ್ತದೆ ಎಕ್ಸಾಮ್ ಅಲ್ಲಿ. ಲಾಸ್ಟ್ ಥಿಂಗ್ in this chapter is energy stored in a capacitor. ಏನಾಗುತ್ತೆ, ನಾವು ಚಾರ್ಜ್ ನ ಸ್ಟೋರ್ ಮಾಡಿದಾಗ ಕೆಪಾಸಿಟರ್ ಅಲ್ಲಿ ಅದರಲ್ಲಿ ಎನರ್ಜಿ ಸ್ಟೋರ್ ಆಗುತ್ತೆ in the form of electric field. Energy stored in a capacitor is in the form of charge ಅಲ್ಲ, in the form of electric field. ಕ್ವಶನ್ ಕೇಳ್ತಾರೆ, ಇದನ್ನ ಗೊತ್ತಿರಲಿ ನಿಮ್ಗೆ. ಇನ್ ವಿಚ್ ಫಾರ್ಮ್ ಎನರ್ಜಿ ಗೆಟ್ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಅಂತ ಕೇಳಿದ್ರೆ ಇನ್ ದ ಫಾರ್ಮ್ ಆಫ್ ಚಾರ್ಜ್ ಅಂತ ಬರ್ಬಿಟ್ರೆ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಹಾಗಾದ್ರೆ ಎಷ್ಟು ಎನರ್ಜಿ ಸ್ಟೋರ್ ಆಗುತ್ತೆ, ಯಾಕೆ ಸ್ಟೋರ್ ಆಗುತ್ತೆ ನೋಡುವ. ಏನ್ ಮಾಡಿ, ಫಾರ್ ದಟ್ ಒನ್ ಟು ಡಿರೈವ್ ದ ಫಾರ್ಮುಲಾ, ಎರಡು ಪ್ಲೇಟ್ಸ್ ಅನ್ನ ತಗೊಳ್ಳಿ, ಪ್ಯಾರಲಲ್ ಪ್ಲೇಟ್ಸ್ ಅನ್ನೇ ತಗೊಳ್ಳೋಣ. ನಮ್ಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡ್ದಂಗೆ ಇನಿಷಿಯಲಿ ಇಲ್ಲೇನಾಗುತ್ತೆ,
we have to push the charges, right? We have to apply some force and we have to push the charges from one plate to another plate. ಅವಾಗ ಏನಾಗ್ತಾ ಹೋಗುತ್ತೆ, ಚಾರ್ಜ್ ಆಗ್ತಾ ಹೋಗುತ್ತೆ. ಎಲ್ಲಿ ತನಕ ಚಾರ್ಜ್ ಆಗುತ್ತೆ, ಅದರ ಮ್ಯಾಕ್ಸಿಮಮ್ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟು. ಸೊ ದಿಸ್ ಕ್ಯಾನ್ ಸ್ಟೋರ್ ಪ್ಲಸ್ ಕ್ಯೂ ಅಮೌಂಟ್ ಆಫ್ ಚಾರ್ಜ್ ಅಂಡ್ ದಿಸ್ ಕ್ಯಾನ್ ಸ್ಟೋರ್ minus q. So total q amount of charges gets stored. Starting ಎಷ್ಟಿತ್ತು, 0 ಇತ್ತು. 0 to q amount of charge gets stored in the capacitor. So ಈ ಚಾರ್ಜ್ ನ ಸ್ಟೋರ್ ಮಾಡ್ಬೇಕಂದ್ರೆ ನಾವೇನ್ ಮಾಡಿರ್ತೀವಿ, ಎಕ್ಸ್ಟರ್ನಲಿ ವರ್ಕ್ ಮಾಡಿರ್ತೀವಿ. ಎಕ್ಸ್ಟರ್ನಲಿ ವಿ ಹ್ಯಾವ್ ಡನ್ ಸಮ್ ವರ್ಕ್. ಸೊ ಎಕ್ಸ್ಟರ್ನಲ್ ವರ್ಕ್ ಏನಾಗುತ್ತೆ, ಇದರಲ್ಲಿ ಎನರ್ಜಿ ಆಗಿ ಸ್ಟೋರ್ ಆಗುತ್ತೆ. ನಾವು ಎಷ್ಟು ವರ್ಕ್ ಮಾಡಿರ್ತೀವೋ ಅಷ್ಟು ವರ್ಕ್ ಎನರ್ಜಿ ಆಗಿ ಸ್ಟೋರ್ ಆಗುತ್ತೆ ಇನ್ ದ ಕೆಪಾಸಿಟರ್. ಇದನ್ನ ಡಿರೈವ್ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಮಾಡಿ, ಟೋಟಲ್ ಚಾರ್ಜ್ ಅನ್ನ ತಗೊಳ್ಬೇಕು. ಫಸ್ಟ್ ಸಮ್ ಇಂಟರ್ಮೀಡಿಯೇಟ್ ಸಿಚುಯೇಷನ್ ತಗೊಳ್ಳೋಣ, ವೇರ್ ಇಟ್ ಹ್ಯಾಸ್ ಗಾಟ್ ಸ್ಟೋರ್ಡ್ ದಿಸ್ ಅಮೌಂಟ್ ಆಫ್ ಚಾರ್ಜ್. ಲೆಟ್ ಇಟ್ ಬಿ ಕ್ಯೂ ಡ್ಯಾಶ್, ಇದ್ರ ಮೇಲೆ ಮೈನಸ್ ಕ್ಯೂ ಡ್ಯಾಶ್ ಇದೆ. ಇವಾಗ ಪೊಟೆನ್ಶಿಯಲ್ ಡಿಫರೆನ್ಸ್ ಎರಡರ ಮಧ್ಯ ವಿ ಡ್ಯಾಶ್ ಇದೆ ಅಂತ ತಗೊಳ್ಳೋಣ. ಟೇಕ್ ಸಮ್ ಇಂಟರ್ಮೀಡಿಯೇಟ್ situation where q dash is the charge in the capacitor. ಈಗ ಏನ್ ಮಾಡಿ, ನೆಕ್ಸ್ಟ್ ಫೋರ್ಸ್ ಅನ್ನು ಹಾಕಿ ಇದ್ರ ಮೇಲೆ ಇನ್ ಎಕ್ಸ್ಟ್ರಾ ಅಮೌಂಟ್, ವೆರಿ ಸ್ಮಾಲ್ ಅಮೌಂಟ್ ಆಫ್ ಚಾರ್ಜ್ ನ ಇದ್ರ ಮೇಲೆ ಪುಷ್ ಮಾಡಿ. ಎಷ್ಟು ಸ್ಮಾಲ್ ಅಮೌಂಟ್ ಆಫ್ ಚಾರ್ಜಸ್, ಲೆಟ್ ಇಟ್ ಬಿ dq dash. dq dash is the small amount of charge. ಇಷ್ಟು ಸ್ಮಾಲ್ ಅಮೌಂಟ್ ಆಫ್ ಚಾರ್ಜ್ ನ ಪುಷ್ ಮಾಡ್ಲಿಕ್ಕೆ ವೆರಿ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಮಾಡಿರ್ತೀರಾ, ಅದನ್ನೇ ಬರ್ಕೊಳ್ಬೇಕು. ಸ್ಮಾಲ್ ವರ್ಕ್ ಡನ್ ಟು ಮೂವ್ ದ ಚಾರ್ಜ್, ಟು ಮೂವ್ ವೆರಿ ಸ್ಮಾಲ್ ಅಮೌಂಟ್ ಆಫ್ ಚಾರ್ಜ್, dq dash from one plate to another. That amount of work done is dw. dw is small work done, can be written as work done ಫಾರ್ಮುಲಾ ಏನಂತ ಬರೆಯೋದು, v into q ಫಾರ್ಮ್ ಅಲ್ಲಿ ಬರೀಬಹುದಾ? ಹಾಗಾದ್ರೆ ಇಲ್ಲಿ ಎಷ್ಟಿದೆ, ಇವಾಗ ಪೊಟೆನ್ಶಿಯಲ್ ಡಿಫರೆನ್ಸ್ v ಡ್ಯಾಶ್ ಇದೆ. ಎಷ್ಟು ಅಮೌಂಟ್ ಆಫ್ ಚಾರ್ಜ್ ಅನ್ನು ಮೂವ್ ಮಾಡಿದ್ರೆ ಇಷ್ಟು ಚಾರ್ಜ್ ಅನ್ನು ಪುಷ್ ಮಾಡ್ಲಿಕ್ಕೆ ಎಷ್ಟು ಅಮೌಂಟ್ ಆಫ್ ವರ್ಕ್ ಡನ್. ಹಾಗಾದ್ರೆ ಇಲ್ಲಿ dq ಡ್ಯಾಶ್ ಅಮೌಂಟ್ ಆಫ್ ಚಾರ್ಜ್ ನ ಪುಷ್ ಮಾಡ್ಲಿಕ್ಕೆ dw ಅಷ್ಟು ವರ್ಕ್ ಮಾಡಿರ್ತೀರಾ. ಈಗ ಏನ್ ಮಾಡಿ, ಇದನ್ನ ಇಂಟಿಗ್ರೇಟ್ ಮಾಡಿ. ಸೊ ಫೈನಲ್ ಅಮೌಂಟ್ ಆಫ್ ಚಾರ್ಜಸ್, ಸೊ ಟೋಟಲ್ ವರ್ಕ್ ಡನ್ ಟು ಹ್ಯಾವ್ ಚಾರ್ಜಸ್ q ಅಂತ, ಟೋಟಲ್ ವರ್ಕ್ ಡನ್. ಬಿಫೋರ್ ದಟ್ ಏನ್ ಮಾಡಿ, ಟೋಟಲ್ ವರ್ಕ್ ಡನ್ ಕಂಡಿಡಿಯಕ್ಕಿಂತ ಮುಂಚೆ ಪೊಟೆನ್ಶಿಯಲ್ ಡಿಫರೆನ್ಸ್ ಫಾರ್ಮುಲಾ ಬರ್ಕೊಳ್ಳಿ. ವಿ ಡ್ಯಾಶ್ ಏನಂತ ಬರೀಬಹುದು, ಫ್ರಮ್ ದ ಫಾರ್ಮುಲಾ ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ವಿ ಕ್ಯಾನ್ ಬಿ ರಿಟನ್ ಆಸ್ ಕ್ಯೂ ಬೈ ಸಿ. ಕ್ಯೂ ಎಷ್ಟಿತ್ತು, ಕ್ಯೂ ಡ್ಯಾಶ್ ಇತ್ತು, ಡಿವೈಡೆಡ್ ಬೈ ಸಿ ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ, ಇಂಟು ಡಿ ಕ್ಯೂ ಡ್ಯಾಶ್. ಈಗ ಟೋಟಲ್ ವರ್ಕ್ ಡನ್ ಕಂಡಿಡಿರಿ. ಟೋಟಲ್ ವರ್ಕ್ ಡನ್, ನಮ್ಗೆ ವರ್ಕ್ ಯಾವಾಗ ಕಂಪ್ಲೀಟ್ ಆಗುತ್ತೆ, ನಾನೇನಂತ ಹೇಳಿದೆ, ಇಷ್ಟು ಚಾರ್ಜ್ ನ ಸ್ಟೋರ್ ಮಾಡ್ಲಿಕ್ಕೆ ಕ್ಯೂ ಅಮೌಂಟ್ ಆಫ್ ಚಾರ್ಜ್ ನ ಸ್ಟೋರ್ ಮಾಡಿದ್ರೆ ನಮ್ ಕೆಲಸ ಮುಗಿಯುತ್ತೆ. ಸೊ ಟೋಟಲ್ ವರ್ಕ್ ಡನ್ ಟು ಮೂವ್ ದ ಚಾರ್ಜ್ ಫ್ರಮ್ 0 to q, total amount of charges from one plate to another, from one plate to another. ಅಲ್ಲಿಗೆ dw is equal to q dash by c into dq dash. ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಎಷ್ಟು, ಲಿಮಿಟ್ಸ್ 0 to q. ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ, w ಆಗುತ್ತೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 1/c ಕಾನ್ಸ್ಟೆಂಟ್, q dash ನ ಇಂಟಿಗ್ರೇಷನ್ q dash ಸ್ಕ್ವೇರ್ ಬೈ 2, ಲಿಮಿಟ್ಸ್ 0 to q. ಅಲ್ಲಿಗೆ w is equal to 1/c ಆಗಿರಲಿ ಅಥವಾ 1/2c ಕಾನ್ಸ್ಟೆಂಟ್. ಸೊ ಲಿಮಿಟ್ಸ್ ಅನ್ನು ಹಾಕಿದ್ರೆ ಅಪ್ಪರ್ ಲಿಮಿಟ್ q ಸ್ಕ್ವೇರ್ ಇದೆ, ಸ್ಕ್ವೇರ್ ಮೈನಸ್ ಲೋಯರ್ ಲಿಮಿಟ್ 0. ಸೊ 2c ಆಚೆ ತೆಗೆದು ಇಟ್ಕೊಂಡು q ಡ್ಯಾಶ್ ಗೆ ಲಿಮಿಟ್ ಹಾಕಿ, ಅಪ್ಪರ್ ಲಿಮಿಟ್ q ಮೈನಸ್ 0. ಸೊ ವರ್ಕ್ ಡನ್ ಬಿಕಮ್ಸ್ q ಸ್ಕ್ವೇರ್ ಬೈ c. ಎಷ್ಟು ವರ್ಕ್ ಮಾಡಿರ್ತೀರ ಅಷ್ಟು ಪೊಟೆನ್ಶಿಯಲ್ ಎನರ್ಜಿ ಸ್ಟೋರ್ ಆಗಿರುತ್ತೆ. ಪೊಟೆನ್ಶಿಯಲ್ ಎನರ್ಜಿ ನಥಿಂಗ್ ಬಟ್ potential energy difference. So potential energy difference is equal to amount of potential energy, U is equal to Q square by 2C. This is the formula for potential energy of a capacitor. ಇದನ್ನ ಬೇರೆ ತರನು ಬರೆಯಬಹುದು. ಹೇಗೆ ಅಂತಂದ್ರೆ we know that Q is equal to C is equal to Q by V. ಇಲ್ಲಿ in terms of QC ಇದೆ, in terms of CV ಬರೆಯುವ ಏನಂತ ಬರೀಬಹುದು, u is equal to q ಜಾಗದಲ್ಲಿ cv ಅಂತ ಹಾಕಿ, ಅಲ್ಲಿಗೆ ಏನಾಗುತ್ತೆ c ಸ್ಕ್ವೇರ್ v ಸ್ಕ್ವೇರ್ ಬೈ 2c ಆಗುತ್ತೆ. c ಕ್ಯಾನ್ಸಲ್ ಆಯ್ತಂದ್ರೆ u ಕ್ಯಾನ್ ಬಿ ರಿಟನ್ ಆಸ್ 1/2 c ಹಾಗೆ ಇದೆ, v ಸ್ಕ್ವೇರ್ ಇದೆ. ಸೊ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ half cv ಸ್ಕ್ವೇರ್. ದಿಸ್ ಈಸ್ ಇನ್ ಟರ್ಮ್ಸ್ ಆಫ್ c and v. ನೆಕ್ಸ್ಟ್ ಫೈನಲಿ u ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್, ಈ c ಜಾಗದಲ್ಲಿ ಏನಂತ ಬರೀಬಹುದು, q ಬೈ v ಅಂತ ಬರೆದ್ರೆ ಏನಾಗುತ್ತೆ, q ಸ್ಕ್ವೇರ್ ಹಾಗೆ ಇರ್ಲಿ 2 ಹಾಗೆ ಇರ್ಲಿ, c ಏನಂತ ಬರೀಬಹುದು q ಬೈ v. ಸೊ u is equal to q
ಕ್ಯೂ ಒಂದು ಕ್ಯಾನ್ಸಲ್ ಆದ್ರೆ ವಿ ಮೇಲೆ ಹೋಗುತ್ತೆ, ಅಲ್ಲಿ ಉಳಿಯೋದೇನು 1/2 ಕ್ಯೂ ಇಂಟು ವಿ. ಸೊ ದಿಸ್ ಈಸ್ ಆಲ್ಸೋ ಫಾರ್ಮುಲಾ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ಕ್ಯೂ ಅಂಡ್ ವಿ. ನೆಕ್ಸ್ಟ್ ಮೇನ್ ಫಾರ್ಮುಲಾ ಏನಂತಂದ್ರೆ ಇದೆಲ್ಲ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಫಾರ್ಮುಲಾನೇ, ಆದ್ರೆ ನಾನೇನು ಹೇಳ್ತಾ ಇದ್ದೆ ಬಿಗಿನಿಂಗ್ ಅಲ್ಲಿ ಎನರ್ಜಿ ಗೆಟ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದೆ. ಸೊ ವಿ ನೀಡ್ ಟು ರೈಟ್ ದ ಫಾರ್ಮುಲಾ of potential energy in terms of energy in terms of electric field. So potential energy of a capacitor in terms of electric field. So ಇದಕ್ಕೂ ನಾವು ಏನು ಫಾರ್ಮುಲಾ ಹುಡ್ಕಂಗಿಲ್ಲ, ಇದನ್ನೇ ತಗೊಳ್ಳೋದೆ. ಟೇಕ್ ದಿಸ್ ಒನ್ ಅಂಡ್ ಸಬ್ಸ್ಟಿಟ್ಯೂಟ್ ಫಾರ್ ಸಿ ಅಂಡ್ ವಿ. ಏನಾಗುತ್ತೆ ನೋಡೋಣ, 1/2. ಸಿ ಏನಂತ ಬರಿಬಹುದು, ಎಪ್ಸಿಲಾನ್ ನಾಟ್ ಎ ಬೈ ಡಿ ಫಾರ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಎಪ್ಸಿಲಾನ್ ನಾಟ್ ಎ ಬೈ ಡಿ ಸಿ ಆಯ್ತು. ವಿ ಏನಂತ ಬರಿಬಹುದು, ವಿ ನೋ ದಟ್, ಇಲ್ಲೇ ಇದೆ ನೋಡಿ, ವಿ ಇಸ್ ಡಿ ವಿ ಬೈ ಡಿ ಎಕ್ಸ್. ವಿ ಇ ಇಸ್ ಈಕ್ವಲ್ ಟು ಡಿ ವಿ ಬೈ ಡಿ ಎಕ್ಸ್. ವಿ ಕ್ಯಾನ್ ಬಿ ರಿಟನ್ ಆಸ್ ಇ ಇಂಟು ಡಿ. ನಾವು ಆಲ್ರೆಡಿ ಇದನ್ನ ಡಿರೈವ್ ಮಾಡ್ಕೊಂಡಿದೀವಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಲ್ಲಿ. ಸೊ ವಿ ಕ್ಯಾನ್ ಬಿ ರಿಟನ್ ಆಸ್ ಇ ಇಂಟು ಡಿ. ಸ್ಕ್ವೇರ್ ಇದೆ, ಸ್ಕ್ವೇರ್ ಹಾಕಿ ಅಲ್ಲಿಗೆ ಏನಾಗುತ್ತೆ ನೋಡಿ, 1/2 ಎಪ್ಸಿಲಾನ್ ನಾಟ್ ಎ ಬೈ ಡಿ ಹಾಗೆ ಇರ್ಲಿ. ಇದೇನಾಗುತ್ತೆ ಇ ಸ್ಕ್ವೇರ್ ಇಂಟು ಡಿ ಸ್ಕ್ವೇರ್ ಆಗುತ್ತೆ. ಸೊ ಯು ಈಸ್ ಈಕ್ವಲ್ ಟು ಒಂದು ಡಿ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದು ನಮ್ಗೆ 1/2 ಎಪ್ಸಿಲಾನ್ ನಾಟ್ ಇ ಸ್ಕ್ವೇರ್ ಎ ಇಂಟು ಡಿ. 1/2 ಎಪ್ಸಿಲಾನ್ ನಾಟ್ ಇ ಸ್ಕ್ವೇರ್ ಎ ಇಂಟು ಡಿ. 1 ಡಿ ಕ್ಯಾನ್ಸಲ್ ಆದ್ರೆ ಯು ಈಸ್ ಈಕ್ವಲ್ ಟು 1 ಇದೇ ಫಾರ್ಮುಲಾ. ಸೊ ಇದನ್ನ ಹೀಗೂ ಬರಿಬಹುದು ನೋಡ್ರಿ, 1/2 ಎಪ್ಸಿಲಾನ್ ನಾಟ್ ಇ ಸ್ಕ್ವೇರ್. What is area into distance between the plates? Is area of the plates and distance between the plates gives area, and distance between the plates gives a into d, which gives v, which is the volume of the plate. Volume of plates alla, sorry, volume of capacitor. Volume of capacitor. Volume of capacitor. So ಹಾಗಾದ್ರೆ ಇದನ್ನ ಏನಂತ ಬರೀಬಹುದು, v ಅಂತ ಬರೀಬಹುದು. So this is the formula for potential energy in terms of electric field of epsilon naught e square. ಇನ್ನೊಂದು ಫಾರ್ಮುಲಾ ಬರುತ್ತೆ ಇದರಲ್ಲಿ, ಏನಂದ್ರೆ potential energy per unit volume. Potential energy per unit volume, and that is represented by small u. ಹೇಗಿರುತ್ತೆ ಅಂದ್ರೆ potential energy per unit volume small u is equal to potential energy divided by its volume. ಏನಂತ ಬರೀ ನೋಡ್ರಿ, ಇದನ್ನೇ ಈ ಕಡೆ ಕಳಿಸಿ, ಡಿನಾಮಿನೇಟರ್ ಉಳಿಯೋದೇನು 1/2 epsilon naught e square. This is the potential energy per ಯೂನಿಟ್ ವಾಲ್ಯೂಮ್. ಇದು ಜೌಲ್ ಪರ್ ಮೀಟರ್ ಕ್ಯೂಬ್ ಅಲ್ಲಿ ಇರುತ್ತೆ, ಇದು ಜೌಲ್ ಅಲ್ಲಿ ಇರುತ್ತೆ. ಸೊ ಇಷ್ಟು ನಿಮ್ಮ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಚಾಪ್ಟರ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾವೇನ್ ಮಾಡೋಣ, ಪಿ ಯು ಬೋರ್ಡ್ ಇಂದ ಬಿಟ್ಟಿರೋ ಕ್ವಶನ್ ಬ್ಯಾಂಕ್ಸ್ ಅನ್ನ ಡಿಸ್ಕಸ್ ಮಾಡುವ. ಕ್ವಶನ್ ಬ್ಯಾಂಕ್ 2024-25 ನ ಕ್ವಶನ್ ಬ್ಯಾಂಕ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡುವ. ಅದು ನಿಮ್ಗೆ ಎಕ್ಸಾಮ್ಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ, 100% ಹೆಲ್ಪ್ ಆಗುತ್ತೆ. ಸೊ ನೀವು ಅದನ್ನ ಓದ್ಕೊಂಡ್ರೆ ಸಾಕು, ಆ ವಿಡಿಯೋಸ್ ನೋಡಿದ್ರೆ ಸಾಕಾಗ್ತದೆ, ಮ್ಯಾಕ್ಸಿಮಮ್ ಅದರಲ್ಲಿ ಕವರ್ ಆಗುವಂಥದ್ದು ಕ್ವಶನ್ ಬ್ಯಾಂಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ದಯವಿಟ್ಟು ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.